ಸುಮಂಗಲ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಘಟ್ಟ ಅತಿಥಿ ಉಪನ್ಯಾಸ ಮಾತನಾಡಲಿದ್ದಾರೆ ಜ್ಞಾನೇಶ್ವರ್ ತಿಪ್ಪಣ್ಣವರ್, ಸಹಾಯಕ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಇವರು. Okay. Thank you one and all. Is it audible? Yes, sir. Yes, sir. You are audible. Okay. Very good evening to all. ಇವತ್ತಿನ ದಿನ ಲೂಯಿ ಬ್ರೈಲ್ ಅವರ ಜನ್ಮ ದಿನಾಚರಣೆ ಹಾಗೂ ನೂತನ ಕಂಪ್ಯೂಟರ್ ಬ್ಯಾಚ್ನ ಉದ್ಘಾಟನೆ ಮತ್ತು ಮಾಸಿಕ ಸ್ಫೂರ್ತಿ ಯಾವುದಾದರೂ ಒಂದು ಸೆಕ್ಟರ್ನಲ್ಲಿ ಸಾಧನೆ ಮಾಡಿರೋರನ್ನು ಕರೆಸಿ ತಾವು ಮಾತನಾಡಲಿಕ್ಕೆ ಅತಿಥಿಗಳನ್ನ ಪ್ರತಿ ತಿಂಗಳು ಮಾಡ್ತಾ ಇದ್ರಿ. ಇದು ಅತ್ಯಂತ ಶ್ಲಾಘನೀಯ ಕಾರ್ಯ. ಹಾಗೆ ಜ್ಞಾನವಂದನ ಸಮೂಹ ಸಂಸ್ಥೆ, ಈ ಸಂಸ್ಥೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ SR ಕಂದವಲ್ ಗುರುಗಳೇ ಹಾಗೂ ಈ ಜ್ಞಾನವಂದನ ಸಂಸ್ಥೆಯ ಸರ್ವ ಸದಸ್ಯರುಗಳೇ, ಖಜಾಂಚಿಗಳೇ ಹಾಗೂ ಈ ಒಂದು ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಚ್ಯುತ್ ನಾಯಕ್ ಅವರೇ, ಇವರೆಲ್ಲರಿಗೂ ವಂದನೆಗಳನ್ನ ಹೇಳುತ್ತಾ, ಇವತ್ತಿನ ದಿನ ಅಚ್ಯುತ್ ಅವರು ಆಲ್ರೆಡಿ ಬಹಳ ಸವಿವರವಾಗಿ ಈ ತಮ್ಮ ಒಂದು ಕಾರ್ಯವನ್ನು ತಾವು ಆಲ್ರೆಡಿ ಇದು 3ನೇ ಬ್ಯಾಚ್ ಅಂತ ಹೇಳಿದ್ರು. ಎಲ್ಲ ಥ್ರೂಔಟ್ ಕರ್ನಾಟಕದಿಂದ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಸೇರಿದ್ರಿ. 2 ಬ್ಯಾಚ್ ಮುಗಿದು 3ನೇ ಬ್ಯಾಚ್ ಅಲ್ಲಿ ಪಾದಾರ್ಪಣೆ ಮಾಡಿದ್ರಿ. ಸುಮಾರು 70 ವಿದ್ಯಾರ್ಥಿಗಳು ಈ ತಮ್ಮ ಒಂದು ಜ್ಞಾನ ವಂದನ ಸಮೂಹ ಸಂಸ್ಥೆಯಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಬಸವರಾಜ್ ಉಮ್ರಾನಿ ಅವರು, ನಾವು ಒಂದು 8 years ಬ್ಯಾಕ್ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡಿದ್ವಿ. ಅವಾಗ ಬಸವರಾಜ್ ಅವರು ನಮ್ದು ಸಂಪರ್ಕ ಆಯ್ತು. ಆ ಸಂಪರ್ಕ ಇನ್ನೂವರೆಗೆ ಲಾಸ್ಟ್ 8 years ಇಂದ ಕಂಟಿನ್ಯೂ ಇದೆ. ನಾನು ದಾವಣಗೆರೆ ಡಿವಿಷನ್ದಲ್ಲಿ ವರ್ಕ್ ಮಾಡಿದೆ, ಹುಬ್ಳಿಯಲ್ಲಿ ವರ್ಕ್ ಮಾಡಿದೆ, ಈಗ ಬಾಗಲಕೋಟೆಯಲ್ಲಿ ಇದು ನಂದು 3ನೇದು. ಇನ್ನೂರು ಅವರ ನನಗೆ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಗಾಡಿ ನಮ್ಮ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾಗ ಬಂದಾಗ ಕಾಲ್ ಮಾಡ್ತಿರ್ತಾರೆ. ಅವಾಗ ಅವರು ಈ ತಾವು ಮಾಡ್ತಕ್ಕಂತ ಏನ್ ಕಾರ್ಯ ಇದೆಯಲ್ಲ, ಈ ಎಲ್ಲಾ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಕ್ಕಂಥದ್ದನ್ನ ಸವಿವರವಾಗಿ ಹೇಳಿದ್ರು. ಹೀಗೆ ನಮ್ಮೆಲ್ಲ ಒಂದು ವಿದ್ಯಾರ್ಥಿಗಳು ಈ ತರ ಮಾಡ್ತಾ ಇದ್ದಾರ, ನೀವು ಒಂದು ರವಿವಾರ ಅವರಿಗೆ ಅಡ್ರೆಸ್ ಮಾಡ್ಬೇಕಂತ ಹೇಳಿದ್ರು. ನಾನು ಅವಾಗ ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿದೆ, ಅವರಿಗೆ ಹೇಳ್ಬಿಟ್ಟು ಡೆಫಿನೆಟ್ಲಿ ಐ ವಿಲ್ ಅಟೆಂಡ್ ಅಂತ ಹೇಳಿ ಅದೇ ದಿನ ಅಚ್ಯುತ್ ನಾಯಕ್ ಅವರು ಕಾಲ್ ಮಾಡಿದ್ರು. ಇಲ್ಲ, ನಾನು ಡೆಫಿನೆಟ್ಲಿ ತಮ್ಮ ಕಾರ್ಯಕ್ರಮ ಏನು ಇನ್ಸ್ಪೈಟ್ ಆಫ್ ಅವ್ರ ಬಿಜಿ ಶೆಡ್ಯೂಲ್ ಇದ್ರು ಸಹ ತಮ್ಮನ್ನ ಉದ್ದೇಶಿಸಿ ನಾನು ಮಾತನಾಡಲು ಅತಿ ಉತ್ಸುಕನಾಗಿದ್ದೇನೆ ಅಂತ ಹೇಳಿದ್ದೀನಿ. ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಬಗ್ಗೆ ಸ್ವಲ್ಪ ಅಚ್ಯುತ್ ನಾಯಕ್ ಅವ್ರು ಹೇಳಿದ್ರು, ನಿಮ್ ಬಯೋಡೇಟಾ ಕಳಿಸ್ರಿ ಅಂತ. ಇಲ್ಲ, ಬಯೋಡೇಟಾ ಏನ್ ಬೇಡ, ನಾನೇ ಬ್ರೀಫ್ ಆಗಿ ನನ್ನ ಬಯೋಡೇಟಾವನ್ನು ಎಕ್ಸ್ಪ್ಲೇನ್ ಮಾಡ್ದು ಅಂತ ಹೇಳಿದೆ. ಆಲ್ರೆಡಿ ತಾವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ನನ್ನ ಹೆಸರು ಜ್ಞಾನೇಶ್ವರ್ ತಿಪ್ಪಣ್ಣವರ್. ನಾನು 2017ನೇ ಬ್ಯಾಚ್ KS ಅಧಿಕಾರಿ. ನನ್ನ ಪ್ರೊಬೇಷನರಿ ಧಾರವಾಡ ಮತ್ತು ಹುಬ್ಬಳ್ಳಿದಲ್ಲಿ ಮುಗೀತು. ಆ ನಂತರ ದಾವಣಗೆರೆ ಡಿವಿಷನ್ ನನ್ನ ಪೋಸ್ಟಿಂಗ್ ಕೊಪ್ಪಳದಲ್ಲಿ ಮಾಡಿದೆ, ಒಂದು ಗಂಗಾವತಿಯಲ್ಲಿ ಮಾಡಿದೆ. ಈಗ ಪ್ರಸ್ತುತವಾಗಿ ಲಾಸ್ಟ್ 1 year ದಿಂದ ಬಾಗಲಕೋಟೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಮೂಲತಃ ನಮ್ದು ಇಲ್ಲೇ ರಾಮದುರ್ಗ ತಾಲೂಕ್ ಒಂದು ತೋರಣಗಟ್ಟಿ ಅಂತಕ್ಕಂಥ ನಮ್ದು ಒಂದು ಕುಗ್ರಾಮ, ಹಳ್ಳಿಯಿಂದ ಬಂದವನು.
ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಇಲ್ಲೇ ನಮ್ಮ ಊರ ಗ್ರಾಮದ ತೋರಲಗಟ್ಟೆಯಲ್ಲಿ ಮುಗಿಸಿ ನನ್ನ PU ಮತ್ತು ಡಿಗ್ರಿ ಮಾಸ್ಟರ್ ಡಿಗ್ರಿ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡ KCD KUDಯಲ್ಲಿ ನನ್ನ ಶಿಕ್ಷಣವನ್ನು ಪೂರೈಸಿ ತದನಂತರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಮೊದಲು ನಾನು ಅಚ್ಯುತ್ ಅವರು ಏನ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲ, ನಾನು 3 years ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದೆ. ಒಂದು ಸಲ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದೆ. ತದನಂತರ 2017 ಬ್ಯಾಚ್ KS ಅಲ್ಲಿ ಪಾಸ್ ಆಗಿ ಪ್ರಸ್ತುತವಾಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಲ್ಲಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಸ್ ಇಟ್ ಆಡಿಬಲ್? ಹಾ ಸರ್, ಕೇಳಿಸ್ತದೆ ಸರ್, ಎಲ್ಲ ಕೇಳಿಸ್ಕೊಳ್ತೈತೆ. ಸ್ಪಷ್ಟತೆ ಇದೆಯಲ್ಲ? ಸ್ಪಷ್ಟತೆ ಇದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಏನು ಸ್ಟಕ್ ಆದ್ರೆ ಹೇಳಿ, ಏನಾದ್ರು ಸ್ಟಕ್ ಆದ್ರೆ ಯಾರು ಹೇಳಿ. ಓಕೆ ಸರ್, ಎಸ್ ಸರ್. ಓಕೆ, ರೈಟ್. ಓಕೆ, ನಾನು ಈಗ ನಮ್ಮ KS ಜರ್ನಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಿಫೋರ್ ಶೇರಿಂಗ್ ದ ಎಕ್ಸ್ಪೀರಿಯನ್ಸ್ ಅಂತ ಭಗವದ್ಗೀತೆಯ ಶ್ಲೋಕದಿಂದ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಇದರ ತಾತ್ಪರ್ಯ, ಜ್ಞಾನಕ್ಕೆ ಸಮಾನವಾದ ಅಷ್ಟೇ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಸತತ ಪರಿಶ್ರಮಿ ಶ್ರದ್ಧೆಯುಳ್ಳವರು ಜ್ಞಾನವನ್ನು ಸಂಪಾದನೆ ಮಾಡೇ ಮಾಡುತ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ, ಈ KS ಅಂತಕ್ಕಂಥ ಜರ್ನಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಈ ಪ್ಲಾಟ್ಫಾರ್ಮ್ದಲ್ಲಿ ಇದ್ದೀರಿ. ಯಾವತ್ತಿದ್ರು ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಹೈ ಏಮ್ ಇರಬೇಕು, ಬಟ್ ಹೈ ಏಮ್ ಇರಬೇಕು. ಅದಕ್ಕೆ ಅಬ್ದುಲ್ ಕಲಾಂ ಅವರು ಒಂದ್ ಕಡೆ ಹೇಳ್ತಾರೆ, ಲೋ ಏಮ್ ಈಸ್ ಕ್ರೈಮ್ ಅಂತ. ಚಿಕ್ಕ ಗುರಿಗಳನ್ನ ಇಟ್ಕೊಳಕ್ ಹೋಗ್ಬಾರ್ದು ಅಂತ ಅದರ ಅರ್ಥ. ಅದಕ್ಕಾಗಿ ಯಾವುದೇ ಒಂದು ಸ್ಪರ್ಧಾರ್ಥಿ ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಾಣಬೇಕು. ಹೇಗಂತಂದ್ರೆ, ಯಾವುದಾದ್ರೂ ಒಂದು ನಾವು ದೊಡ್ಡ ಗುರಿ ಅಥವಾ ಕನಸನ್ನ ಇಟ್ಟುಕೊಂಡು ಆ ಕನಸಿನಿಗೆ ನಾವು ಚೇಸ್ ಮಾಡಿ, ಹೋರಾಟ ಮಾಡಿ, ಅದನ್ನ ನಾವು ಹೇಗಾದ್ರೂ ಮಾಡಿ ಸತತ ಪ್ರಯತ್ನದಿಂದ ಹೋರಾಟ ಮಾಡಿ ನಾವು ಪಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ರೆ, ಒಂದ್ ವೇಳೆ ಅದು ಆಗದೆ ಬಿದ್ದಾಗ ಸಣ್ಣ ಗುರಿಗಳು ಈಸಿಯಾಗಿ ರೀಚ್ ಆಗ್ತಾವ. ಅದಕ್ಕೆ ನಾವು ಇತಿಹಾಸದಲ್ಲಿ ಓದ್ತೀವಿ, ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಎಷ್ಟೋ ಯುದ್ಧಗಳನ್ನ ಗೆದಿಬೇಕಾದ್ರೆ ನೂರಾರು ಯುದ್ಧಗಳನ್ನ, ಸಣ್ಣ ಯುದ್ಧಗಳನ್ನ ಗೆದ್ದಿದ್ದಂತವನು. ಅದಕ್ಕಾಗಿ ದೊಡ್ಡ ಯುದ್ಧ ಗೆದಿಬೇಕಾದ್ರೆ ಸಣ್ಣ ಯುದ್ಧಗಳನ್ನು ನಾವು ಗೆದಿಬೇಕು. ಫಸ್ಟ್ ಹೈ ಏಮ್ ಇರಬೇಕು, ಅದ್ರ ಜೊತೆಗೆ ಹೈ ಏಮ್ ಇದ್ದಾಗ ಸಣ್ಣ ನಾವು ಗುರಿಗಳನ್ನು ಈಸಿಯಾಗಿ ತಲುಪಬಹುದು ಅಂತಕ್ಕಂಥ ಮಾತು. ಅದಕ್ಕಾಗಿ ಬಹಳಷ್ಟು ಸ್ಪರ್ಧಾರ್ಥಿಗಳಿಗೆ ನಾ ಏನ್ ಹೇಳಿಕೆ ಇಷ್ಟಪಡ್ತೇನೆ ಅಂದ್ರೆ, ಪ್ರತಿಯೊಬ್ಬ ಸ್ಪರ್ಧಾರ್ಥಿನೂ ಬಡವ. ಓದ್ಬೇಕಾದ್ರೆ ಯಾರು ಈ ಕಾಂಪಿಟೇಟಿವ್ ಜಗತ್ ಬರ್ಬೇಕಾದ್ರೆ ಯಾರು ಒಂದು ಹೈ ಶ್ರೀಮಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಂಗಿಲ್ಲ. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ, ಲೈಫ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ KS IAS ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಆನ್ 100 meter ರನ್ನಿಂಗ್, ಇಟ್ ಈಸ್ ಆನ್ 1000 meter ಅಥವಾ 3000 meter 3000 meter ಜರ್ನಿ ಇದು. ಯಾಕಂದ್ರೆ 100 meter ನಾವು ಹಾರ್ಡ್ಲಿ 10-12 ಸೆಕೆಂಡ್ ದಲ್ಲಿ ಹೋಗಿ ರೀಚ್ ಆಗ್ಬಹುದು. ಬಟ್ 3000 meter ನಾವು ಓಡ್ಬೇಕಾದ್ರೆ ಬಹಳ ಪೇಷನ್ಸ್ ಬೇಕಾಗ್ತದ, ಬಹಳ ಪ್ರಾಕ್ಟೀಸ್ ಬೇಕಾಗ್ತದ, ಬಹಳ ಎಂಡೂರೆನ್ಸ್ ಬೇಕಾಗ್ತದ. ಅದಕ್ಕಾಗಿ ಈ ದೊಡ್ಡ ಕನಸುಗಳನ್ನ ಇಟ್ಟುಕೊಂಡ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸಲು ಮತ್ತ ಯಾವುದೇ ತರ ಈ ಫ್ಯಾಮಿಲಿ ಮೇಲೆ ಅವಲಂಬನೆ ಆಗದ ಹಾಗೆ ಏನಂತಾರೆ ಇದಕ್ಕೆ, ಎಕನಾಮಿಕ್ ಸೆಲ್ಫ್ ಸಫಿಷಿಯನ್ಸಿ ಆಗ್ಬೇಕಲ್ಲ, ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು. ಈಗ ನಮ್ಮ ಅಚ್ಯುತ್ ಅವರು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ.
ಬಹಳಷ್ಟು ಜನ ಇದರಲ್ಲಿ ವರ್ಕ್ನು ಮಾಡ್ತಾ ಇದ್ರಿ ಬೇರೆ ಬೇರೆ ಗೌರ್ಮೆಂಟ್ ಸೆಕ್ಟರ್ದಲ್ಲಿ. ಒಂದು ಯಾವ್ದಾದ್ರು ಫಸ್ಟ್ ನಮ್ಮ ಲೈಫ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಮಾಡ್ಕೊಂಡು ಮತ್ ನಾವು ಉನ್ನತ ಹುದ್ದೆಗೆ ಈಸಿಯಾಗಿ ಓದ್ಬೋದು. ನಾನು 2013 MA ಪೊಲಿಟಿಕಲ್ ಸೈನ್ಸ್ ಮಾಡಿ ಮತ್ KSET ನೆಟ್ ಎಲ್ಲ ಪಾಸ್ ಮಾಡ್ಕೊಂಡು ಆಸ್ ಅ ಗೆಸ್ಟ್ ಲೆಕ್ಚರ್ಸ್ ಆಗಿ ಬೇರೆ ಬೇರೆ PU ಕಾಲೇಜ್ದಲ್ಲಿ ಒಂದ್ 2-3 ವರ್ಷ ನಾನು ವರ್ಕ್ ಮಾಡಿದೆ. ಆನಂತರ KS ಓದ್ತಾ ಇದ್ದೆ. ಪ್ರಪ್ರಥಮವಾಗಿ 2011 ನಾನು KS ಬರದೆ ನಾನು MA ಫಸ್ಟ್ ಇಯರ್ ಇದ್ದೆ. ಪ್ರಥಮ ಪ್ರಯತ್ನದಲ್ಲಿ KS ಬರದೆ ಪ್ರಿಲಿಮ್ಸ್ ನಾನು ಒಳ್ಳೆ ಅಂಕ ಬಂದಿತ್ತು, ಮೇನ್ಸ್ನು ಒಳ್ಳೆ ಅಂಕ ಬಂದಿತ್ತು. ಇಂಟರ್ವ್ಯೂದಲ್ಲಿ ಒಂದ್ ಸ್ವಲ್ಪ ನನಗೆ ಬಹಳಷ್ಟು ಮಾರ್ಕ್ಸ್ ಕಡಿಮೆ ಬಂದ್ರಿಂದ ಆಗ್ಲಿಲ್ಲ. ಆನಂತರ ನಾನು ಆಸ್ ಎ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಮತ್ತು KS ಕಡೆ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಹೀಗಾಗಿ ಯಾವುದೇ ತರ ಫ್ಯಾಮಿಲಿ ಮೇಲೆ ನಾವು ಡಿಪೆಂಡೆನ್ಸಿ ಆಗಿದ್ದಿಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಸರ್ಟನ್ ಎಕ್ಸ್ಟೆಂಟ್ ಸರ್ಟನ್ ಏಜ್ ಆದ ನಂತರ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ಬಾರ್ದು. ನಮ್ಮ ಕಾಲ ಮ್ಯಾಗ ನಾವು ನಿಂದಿರ್ಬೇಕು. ಅದಕ್ಕೆ ಎಕನಾಮಿಕ್ ಸೆಲ್ಫ್ ಸಫಿಶಿಯನ್ಸಿ ಅಂತಾರೆ. ಆರ್ಥಿಕವಾಗಿ ನಮ್ಮ ಕಾಲ ಮ್ಯಾಗ ನಾವು ನಿಂತ್ಕೊಂಡು ಏನು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ದೊಡ್ಡ ಗುರಿ ಕಡೆ ಯಾವತ್ತಿದ್ರು ನಮ್ ಟಾರ್ಗೆಟ್ ಇರಬೇಕು. 11ರಲ್ಲಿ ಸ್ವಲ್ಪರಲ್ಲಿ ನಮ್ದು ಒಂದು ಆಲ್ಮೋಸ್ಟ್ ಒಂದು 20 ಮಾರ್ಕ್ಸ್ ಅಲ್ಲಿ ನಮ್ಮ ಫೈನಲ್ ದಲ್ಲಿ ಮಿಸ್ ಆಯ್ತು. ಗೆಸ್ಟ್ ಲೆಕ್ಚರ್ ಮಾಡ್ತಾ ಇದ್ದೆ. ಮತ್ತೆ 2015 ನಾನು ಪೋಸ್ಟಲ್ ಅಸಿಸ್ಟೆಂಟ್ ಆಗಿದ್ದೆ. ಅಲ್ಲಿ ನಾನು ಬಹಳ ದಿನ ಏನು ಕೆಲಸ ಮಾಡ್ಲಿಲ್ಲ. ಆ ನಂತರ ಹುಬ್ಳಿಯಲ್ಲಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ದಲ್ಲಿ ಒಂದು 3 years ವರ್ಕ್ ಮಾಡಿದೆ. ಅಲ್ಲಿ ನಾನು ಓದ್ತಾ ಇದ್ದೆ, KS ಓದ್ತಾ ಇದ್ದೆ. 2015 KS ಕರೆದ್ರು, ಅಲ್ಲಿ ಬರ್ದೆ, ಚೆನ್ನಾಗೆಲ್ಲ ಮಾರ್ಕ್ಸ್ ಬಂತು. ಅಲ್ಲಿ ಒಂದು ಪ್ರಿಲಿಮ್ಸ್ ಒಳ್ಳೆ ಗುಡ್ ಸ್ಕೋರು, ಮೇನ್ಸ್ ಅಲ್ಲಿ ಒಳ್ಳೆ ಗುಡ್ ಸ್ಕೋರು. ಲಾಸ್ಟ್ ಒಂದು ಫೈನಲ್ ಕಟ್ ಆಫ್ ಒಂದು 12 ಮಾರ್ಕ್ಸ್ ನಿಂದ ನಾನು ಔಟ್ ಆದೆ. ಆನಂತರ ನಾನು ಮತ್ತೆ ಓದ್ತಾ ವರ್ಕ್ ಮಾಡ್ತಾ ಇದ್ದೆ ಮತ್ತು ದೊಡ್ಡ ಗುರಿ ಇಟ್ಕೊಂಡು ಚೇಸ್ ಮಾಡ್ತಾ ಇದ್ದೆ. ಮತ್ತೆ 2017 ಬ್ಯಾಚ್ದಲ್ಲಿ ಒಳ್ಳೆ ಪ್ರಿಲಿಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ, ಮೇನ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಸ್ಟೇಟ್ಗೆ ನಂದು 42ನೇ ರ್ಯಾಂಕ್ ತಗೋದ್ರ ಮೂಲಕ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅಂತಕ್ಕಂಥ ಹುದ್ದೆಗೆ ಆಯ್ಕೆಯಾದೆ ಅಂತ ಹೇಳಕ್ಕೆ ನನಗೆ ಬಹಳ ಅತೀವ ಸಂತೋಷವಾಗ್ತದೆ. ಇದ್ರ ತಾತ್ಪರ್ಯ ಏನಂತಂದ್ರೆ, ಒಂದೇ ಗುರಿ, ಬರೀ ಇದೇ ಒಂದೇ ಅಂತ ಅದಕ್ಕೆ ಒಂದೇಗೆ ಹೋಗ್ಬಾರ್ದು. ಏನಾದ್ರೂ ಒಂದು ಫ್ಯಾಮಿಲಿ ಮೇಲೆ ಅವಲಂಬನೆ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಆರ್ಥಿಕ ಮೂಲಗಳನ್ನ ನಾವು ಹುಡುಕ್ಬೇಕು. ನೋಡಿ, ನಾವು ಡಿಗ್ರಿ ಫಸ್ಟ್ ಇಯರ್ ಮುಗಿಸಿ 1 year MA ಮಾಡ್ಬೇಕಾದ್ರೆ ಇದು ಫ್ಯಾಮಿಲಿದಲ್ಲಿ ಬಹಳಷ್ಟು ಡಿಪೆಂಡೆನ್ಸಿ ಇರೋದು ಬೇಡ ಅಂತ ಹೇಳಿ ಕೇಸಿ ನಾವು ಒಂದು ಗೆಸ್ಟ್ ಲೆಕ್ಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದು. ನಾವು ನಮ್ಮ ಧಾರವಾಡದಲ್ಲಿ ಓದ್ತಾ ಇದ್ವಿ, ಬೆಂಗಳೂರಲ್ಲಿ ಓದ್ತಾ ಇದ್ವಿ. ನಮ್ಮ ಖರ್ಚವನ್ನ ನಾವೇ ಸರಿದೂಗಿಸಬಹುದು. ಯಾಕಂದ್ರೆ ತಂದೆ ತಾಯಿಗಳು 21 ವರ್ಷ ನಮ್ಮನ್ನ ಕಲಿಸಿರ್ತಾರೆ, ಸಾಕಷ್ಟು ಖರ್ಚು ಮಾಡಿರ್ತಾರೆ. 21 ವರ್ಷ ಆದ ನಂತರ ಅವ್ರ ಮ್ಯಾಗ ಅವಲಂಬನೆ ಆಗುದು ಸರಿ ಆಗಲ್ಲ ಅಂತಕ್ಕಂಥ ಕಾರಣ ಒಂದು 7 ರಿಂದ 8 ವರ್ಷಗಳ ಕಾಲ ನಾವು ಏನು ಅರ್ನಿಂಗ್ ಅಂಡ್ ಲರ್ನಿಂಗ್ ಈ ಕಡೆ ಉದ್ಯೋಗನ ಮಾಡ್ಕೊಂತ ಅರ್ನ್ ಮಾಡ್ಕೊಂಡ ನಮ್ಮ ಡಿಪೆಂಡೆನ್ಸ್ ಯಾರ್ದಾರಲ್ಲ ಫ್ಯಾಮಿಲಿ ಅವ್ರನ್ನೂ ಬದುಕಿಸೋದು, ನಾವು ಬದುಕೋದು ಮತ್ತು ಉನ್ನತ ಹುದ್ದೆಯೆಡೆಗೆ ನಮ್ಮ ಪ್ರಯತ್ನ ಸದಾ ಇರಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಿಕೆ ಇಷ್ಟಪಡ್ತೇನೆ. ಇನ್ another thing, ಬಹಳಷ್ಟು ಮಂದಿ ಐ ಕೇಮ್ ಫ್ರಮ್ ವೆರಿ ರೂರಲ್ ಬ್ಯಾಕ್ ಗ್ರೌಂಡ್. ನಾನು 1 to 10th ಅಪ್ ಟು ನಂದೆಲ್ಲ ಕನ್ನಡ ಮೀಡಿಯಂ. ಬಹಳಷ್ಟು 1 to 10th ಸ್ಟ್ಯಾಂಡರ್ಡ್ ಎಲ್ಲ ನಾವು ರೂರಲ್ ಬ್ಯಾಕ್ ಗ್ರೌಂಡ್, ವೆರಿ ರೂರಲ್ ಬ್ಯಾಕ್ ಗ್ರೌಂಡ್. ನಮ್ದು ಎಲ್ಲ ಸರ್ಕಾರಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನಾನು ಓದಿದ್ದು. ಬಹಳಷ್ಟು ಮಂದಿಗೆಲ್ಲ KS IAS ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಹೈಫೈ ಇಂಗ್ಲಿಷ್ ಬೇಕು, ಗುಡ್ ಇಂಗ್ಲಿಷ್ ಕಮ್ಯುನಿಕೇಶನ್ ಇರಬೇಕು, ಒಳ್ಳೆ ಆಲ್ವೇಸ್ ಟಾಪರ್ ಬಂದಿರ್ಬೇಕು, ಕ್ಲಾಸ್ ಅಲ್ಲಿ ಪ್ರೈಮರಿ ಹೈಸ್ಕೂಲ್ ಎಲ್ಲ PUC ಎಲ್ಲ ಟಾಪರ್ಸ್ ಇರಬೇಕು ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇರ್ತದೆ. ಇದು ಬಹಳಷ್ಟು ತಪ್ಪು. ಜಸ್ಟ್ ಆನ್ ಆರ್ಡಿನರಿ ಸ್ಟೂಡೆಂಟ್, ಒಂದು ಇಂಗ್ಲಿಷ್ ಅಲ್ಲಿ ಒಂದು ಪ್ರೊವರ್ಬ್ ಬರ್ತದ, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್. ಇಂಥ ಕಠಿಣ ಪರಿಶ್ರಮಕ್ಕೆ ಎಂತ ಶಕ್ತಿ ಇದೆ ಅಂತಂದ್ರೆ, ನೀವು ಆಲ್ವೇಸ್ ಟಾಪರ್ ಅಪ್ಪ, ಇವನೇ ಟಾಪರ್ ಅಂತಕ್ಕಂಥ ಬೀಟ್ ಮಾಡ್ತಕ್ಕಂಥ ಶಕ್ತಿ ಹಾರ್ಡ್ ವರ್ಕಿಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತೈತಿ. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ.
ನಾವು ಎಂದೂ ಯಾವುದು ಸ್ಕೂಲ್ದಲ್ಲಿ ಫಸ್ಟ್ ಬಂದವರೆಲ್ಲ ರ್ಯಾಂಕರ್ಸ್ ಅಲ್ಲ. ಬಿಕಾಸ್ ಆಫ್ ಹಾರ್ಡ್ ವರ್ಕ್ ವಿ ಕ್ಯಾನ್ ಗೆಟ್ ಕ್ಲಾಸ್ 1 ಪೋಸ್ಟ್ ಇನ್ ಕರ್ನಾಟಕ ಸ್ಟೇಟ್. ಅದಕ್ಕಾಗಿ ಕಠಿಣ ಪರಿಶ್ರಮ ಮ್ಯಾಗ, ಹಾರ್ಡ್ ವರ್ಕ್ ಮ್ಯಾಗ ನೀವೆಲ್ಲರೂ ಬಲವಾದ ಅತಿಯಾದ ನಂಬಿಕೆಯನ್ನ ಇಟ್ಟು ನಿಮ್ಮ ಕಾರ್ಯ ಪ್ರವೃತ್ತರಾಗಬೇಕಂತಕ್ಕಂಥ ಮಾತನ್ನ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರ್ ಥಿಂಗ್, ನಾನು ಈ ಸರ್ವಿಸಿಗೆ ಬಂದ ನಂತರ ಬಹಳಷ್ಟು ಜನ ಬರ್ತಾರೆ, ಯುವಕರು ನನ್ನ ಹತ್ರ ಬರ್ತಾರ, ಈ KS ಬಗ್ಗೆ ಎಲ್ಲ ಗೈಡೆನ್ಸ್ ಕೇಳಿಕೆ ಬರ್ತಾರ. ರೂರಲ್ ನನ್ನ ಊರಿಗೆ ಹೋದ್ನಂದ್ರೆ, ನಮ್ಮ ಊರಿಗೆ ಹೋದ್ನಂದ್ರೆ ಸಾಹೇಬ್ರು ಬರ್ತಾರಂತೇಳಿ ಒಂದು 5-6 ಹುಡುಗರ ಬಂದಿರ್ತಾರೆ ನಮ್ಮ ಮನೆಗೆ. ಇಲ್ಲ ಸಾಹೇಬ್ರು ಬರ್ತಾರೆ, ಅವ್ರು ಮಾತಾಡ್ತಾರೆ. ಸಾಹೇಬ್ರಿಗಿಂತ ಅವ್ರ ಪಾಲಕರನ್ನ ಕರ್ಕೊಂಡ್ ಬಂದಿರ್ತಾರೆ. ಇಲ್ರಿ ನಮ್ಮ ಮಗನ್ನು ಹಳ್ಳಿ ಒಳಗ ಅದೊಂದು ಆಫೀಸರ್ ಆಗ್ಯಾರ, ನಾನು ಒಂದು ಕಾರ್ ಗಾಡಿ ಹೋದ್ನಂದ್ರೆ, ರೆಡ್ ಲೈಟ್ ಕಾರ್ ಗಾಡಿ ಎಲ್ಲ ಇಡೀ ಓನಿನವರು ಬಂದಿರ್ತಾರೆ. ನಮ್ಮ ಊರು ಹಳ್ಳಿ ಒಳಗೆ ನಮ್ಮ ಊರು ಸಾಹೇಬ್ ಬಂದನಪ್ಪ, ಸಾಹೇಬ್ ಬಂದನು, ನಮ್ಮ ಮಗನ್ನು ಮಾಡ್ಬೇಕು ಅಂತ ಹೇಳಿ ನಾನು ಯಾವಾಗಲೂ 2 ತಿಂಗಳಿಗೊಮ್ಮೆ ಏನೋ ವಿಶೇಷ ಒಂದು ಹಬ್ಬ ಹರಿದಿನದಲ್ಲಿ ಊರಿಗೆ ಹೋದಾಗ ಪಾಲಕರು ಅವ್ರ ಮಕ್ಕಳು ಎಲ್ಲ ಕರ್ಕೊಂಡ್ ಬಂದಿರ್ತಾರೆ. ನಮ್ಮ ಮಗನು ಹಿಂಗ್ ದೊಡ್ಡ ಅಧಿಕಾರಿ ಮಾಡ್ಬೇಕು, ಏನ್ ಮಾಡ್ಬೇಕ್ರಿ ಸಾಹೇಬ್ರ ಅಂತ ಹೇಳಿ. ಬಟ್ ಅವರಲ್ಲಿ ಇರ್ತಕ್ಕಂಥ ಒಂದು ಇನ್ಸೈಟ್ಸ್ ಇವುಗಳನ್ನ ನಾನು ಕೇಳಿದಾಗ ಆಲ್ವೇಸ್ ನೆಗೆಟಿವ್ ಥಿಂಕಿಂಗ್. ಇಲ್ರಿ ಅದು KS ಅಂದ್ರೆ ದೊಡ್ಡ ಹುದ್ದೆ, ಅದು ಬಹಳ ವರ್ಷ ಓದ್ಬೇಕಾಗ್ತದೆ ಸರ್, ಅದಕ್ಕೆ ಬಹಳ ಟ್ಯಾಲೆಂಟೆಡ್ ಇರ್ಬೇಕು ಸರ್. ಈ ತರ ಒಂಥರ ನೆಗೆಟಿವ್ ಥಿಂಕಿಂಗ್ ಆಲ್ಮೋಸ್ಟ್. ಇಲ್ಲ ಸಣ್ಣ ಏನು ಪೊಲೀಸ್ ಹಂಗಾಗ್ಬೇಕು, ಅಲ್ಲ ಎವ್ರಿ ಗೌರ್ಮೆಂಟ್ ಜಾಬ್ ಈಸ್ ವೆರಿ ಗುಡ್. ಬಟ್ ನಾನೇನೈತೆ, ನೀವು ಸಣ್ಣ ಒಂದು ಸ್ಮಾಲ್ ಏನ್ ಬಿಟ್ರೆ ನೀವು ಆ ಹುದ್ದೆ ತಗೋಬೇಕಂತ ಅದಕ್ಕೆ ಪ್ರಯತ್ನ ಮಾಡ್ರಿ, ಅದೇ ಆಗಾಗಿಲ್ಲ. ಅಟ್ಲೀಸ್ಟ್ ಒಂದು ದೊಡ್ಡ ಹುದ್ದೆ ಆ ಕನಸಿಗೆ ನೀವು ಚೇಂಜ್ ಮಾಡಿ ಸತತ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಒಂದು ಅಂತ ಲಾಸ್ಟ್ ಸ್ಟೇಜಿಗೆ ಹೋದ್ರೆ ನೀವು ಸಣ್ಣ ಹುದ್ದೆಗಳನ್ನ ಈಸಿಯಾಗಿ ನೀವು 1 ವರ್ಷ 2 ವರ್ಷದಲ್ಲಿ ಯು ವಿಲ್ ಗೆಟ್ ಇಟ್ 100%. ಹೀಗಾಗಿ ಬಹಳಷ್ಟು ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ ನನ್ನ ಜೊತೆಗೆ ಬಂದಾಗ ನಾನು ಗಮನಿಸಿದ್ದೇನಂತಂದ್ರೆ ದಿ ಆಲ್ವೇಸ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್. ಅಲ್ಲೆಲ್ಲ ಬೇಡಪ್ಪ, ಈ KS IAS ಅಂತ ಎಕ್ಸಾಮ್ದವು ನಾನು ಏನ್ ಬೇಕು ನಿಮ್ಗೆಲ್ಲ ಹೆಲ್ಪ್ ಮಾಡ್ತೀನಿ, ಧಾರವಾಡದಲ್ಲಿ ಎಲ್ಲಾರು ಕೋಚಿಂಗ್ ಹೋಗ್ತಾರ ಅದಕ್ಕೂ ಹೆಲ್ಪ್ ಮಾಡ್ತೀನಿ, ಓದಿ ಅಂತ ಏನಿಲ್ಲ ಸರ್ ಆಗಲ್ಲ, ನಮ್ಮ ಹಳ್ಳಿಯವರಿಗೆಲ್ಲ ಅದು ಬಹಳ ಕಷ್ಟ, ಅಲ್ಲೆಲ್ಲ ಬಹಳ ಓದ್ಬೇಕಾಗ್ತದೆ. ಈ ತರ ನೆಗೆಟಿವ್ ಥಿಂಕಿಂಗ್. ಒಂದೇನು ದೊಡ್ಡ ಹುದ್ದೆ ಅಂತಂದ್ರೆ ಈ ರೂರಲ್ ಪೀಪಲ್ಸ್, ಗ್ರಾಮೀಣ ಪ್ರದೇಶದ ಮಕ್ಕಳಂತ ಒಂದೇನೋ ಒಂದು ದೊಡ್ಡ ಪರ್ವತದ ಸ್ಥಾನ ಅದು ಕಲ್ಪಿಸ್ಬಿಟ್ರ. ದೊಡ್ಡ ಹುದ್ದೆಗಳಂತಾರೆ ಬಹಳ ಉಳ್ಳವರ, ಎಲ್ಲಾ ಟಾಪ್ ಯಾರಿರ್ತಾರ ಅವ್ರ ಸ್ವಸ್ತು ಅವ್ರ ಆಸ್ತಿ ಅಂತಕ್ಕಂತ ಕಾನ್ಸೆಪ್ಟ್, ಅವಕ್ಕೊಂದು ಪರ್ವತದ ಸ್ಥಾನವನ್ನು ಕಲ್ಪಿಸಿ ಕೊಟ್ರ. ಅದಕ್ಕ ನಾವೊಂದು ಏನ್ ಕಿವಿ ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪರ್ವತವನ್ನು ಏರುವವರಿಗೆ ಮಾತ್ರ ಪರ್ವತ ನಮ್ಮ ತಲೆಯ ಮೇಲೆ. ಏನು? ಪರ್ವತವನ್ನು ಏರುವವರಿಗೆ ಮಾತ್ರ ಪರ್ವತ ನಮ್ಮ ತಲೆಯ ಮೇಲೆ. ಪರ್ವತ ಹತ್ತಿದ ಮೇಲೆ ಪರ್ವತದ ತಲೆ ಮೇಲೆ ನಾವು ಅಂತಕ್ಕಂಥದನ್ನ ನೆನಪಿಟ್ಕೊಳ್ಬೇಕು. ಹಾಗಾಗಿ ಅಟ್ಲೀಸ್ಟ್ ಹೆಂಗಿರ್ಬೇಕಂದ್ರೆ ನಮ್ ಟಾರ್ಗೆಟ್ ಮೌಂಟ್ ಎವರೆಸ್ಟ್ ಹತ್ತದಲ್ಲ ಅಂತಕ್ಕಂಥ ಕಾನ್ಫಿಡೆನ್ಸ್ ಇರ್ಬೇಕು. ಅಂತ ಅದಮ್ಯ ಉತ್ಸಾಹ, ಆಸಕ್ತಿ, ಆತ್ಮವಿಶ್ವಾಸ ನಮ್ಮಲ್ಲಿದ್ರೆ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಗುಡ್ಡಗಳಿಂದ ಹತ್ತಬಹುದು. ಮೌಂಟ್ ಎವರೆಸ್ಟ್ ಹತ್ತಕ್ಕಂಥದ್ದು ಗೋಲ್ ಇರ್ಬೇಕು. ಅಂತ ಒಂದು ನಮ್ಮಲ್ಲಿ ದೃಢ ನಿರ್ಧಾರ, ಫರ್ಮ್ ಡಿಟರ್ಮಿನೇಷನ್ ಇದ್ರೆ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಶಿಖರಗಳನ್ನು ನಾವು ಹತ್ತಬಹುದು. ಇನ್ನು ನೆಕ್ಸ್ಟ್ ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅಟ್ಲೀಸ್ಟ್ ಒಂದು ಟಾಪ್ ಇವತ್ತು IAS ಆಗಿರ್ಬೋದು ಅಥವಾ KS ಆಗಿರ್ಬೋದು, ಒಂದು ದೊಡ್ಡ ಉನ್ನತ ಹುದ್ದೆಗಳನ್ನು ನಾವು ಹೇಗಾದ್ರೂ ಮಾಡಿ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು 4-5 ಪಾಯಿಂಟ್ ತಮ್ಮ ಜೋಡಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಏನ್ ಇರ್ಬೇಕಂದ್ರೆ, ಒಂದು ದೊಡ್ಡ ಹುದ್ದೆ ನಾವು ಪಡಿಬೇಕಂದ್ರೆ ಯು ಶುಡ್ ಹ್ಯಾವ್ ಗುಡ್ ಅಟ್ಮಾಸ್ಫಿಯರ್. ಗುಡ್ ಅಟ್ಮಾಸ್ಫಿಯರ್ ಅಂದ್ರೆ ಏನು? ಸಮಾನ ಮನಸ್ಕರ ಒಂದು 4-5 ಜನರ ತಂಡ ಇರಬೇಕು. ಯಾವತ್ತಿದ್ರು ತಂಡ ಹೆಂಗಿರ್ಬೇಕಂತಂದ್ರೆ ಎಲ್ಲರೂ ಅಂತ ಆ ತರ ಒಂದು ಸ್ಪಿರಿಟ್ ಅಂತಾರ. ಯಾವುದೇ ಅನ್ಡಿನೈಬಲ್ ಸ್ಪಿರಿಟ್ ಅಂದ್ರೆ ಒಳಗೆ ನಮ್ಮಲ್ಲಿ ಒಂದು ಜ್ಯೋತಿ ಇರ್ತದ, ಆ ಜ್ಯೋತಿ ಎಂದೂ ಆರಬಾರ್ದು. ಇಂಡೊಮಿಟಬಲ್ ಸ್ಪಿರಿಟ್ ಅಂತಾರೆ ಇಂಗ್ಲಿಷ್ ದಲ್ಲಿ. ಆ ನಮ್ಮಲ್ಲಿ ಒಳಗೆ ಒಂದು ದ್ವೀಪ ಇರಬೇಕು, ಆ ದ್ವೀಪ ಎಂದೂ ಆರಬಾರ್ದು ಅಂಟಿಲ್ ರೀಚ್ ಅವರ್ ಡೆಸ್ಟಿನೇಷನ್.
ಒಂದು 4-5 ಜನ ಸಮಾನ ಮನಸ್ಕರ ತಂಡಗಳನ್ನು ಮಾಡಿಕೊಂಡು, ಅಥವಾ ಏನ್ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಈಗ ತಾವೆಲ್ಲ ಗೂಗಲ್ ಮೀಡಿಯಾದಲ್ಲಿ ಎಲ್ಲ ಸಮಾನ ಮನಸ್ಕರ ಗೂಗಲ್ ಮೀಡಿಯಾದಲ್ಲಿ ಸೇರಿದ್ರಿ, ಎಲ್ಲ ಡೈಲಿ ನಾವೆಲ್ಲ ಹೆಂಗ್ ಮಾಡ್ತಾ ಇದೀವಿ ಧಾರವಾಡದಲ್ಲಿ. ನಮ್ದೇ ಎಕ್ಸ್ಪೀರಿಯನ್ಸ್ ಆಗ್ತಿದ್ವಿ, ಬೇರೆದೆಲ್ಲ ಬೇಡ. ನಾವೊಂದು 3 ರೂಮ್ ಇದ್ವಿ ಧಾರವಾಡದಲ್ಲಿ, ಬಸವನಗರದಲ್ಲಿ. ಒಂದೊಂದು ರೂಮ್ದಲ್ಲಿ ಇಬ್ಬಿಬ್ರು ಜನ ಇದ್ದೀವಿ. ಒಂದು ರೂಮ್ದಲ್ಲಿ ಇಬ್ಬಿಬ್ರು ಜನ, ಎಲ್ಲರೂ ಒಂದೊಂದು ವೀಕ್ ಇವತ್ತು ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಒಂದು ವೀಕ್ ಓದೋದು. 1ರಿಂದ 7ನೇ ತಾರೀಕು ಹೋಗೋದು. 8ನೇ ತಾರೀಕು ಎಲ್ಲರೂ 6 ಮಂದಿ ಕೂಡಿಕೇಸ್ ಒಂದು ರೂಮ್ ಕೂಡಿಕೇಸ್ ಡಿಸ್ಕಷನ್ ಮಾಡೋದು. ಈ ತರ ಟೀಮ್ ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗ್ಲೇ ಹೇಳಿದೆ, ಈ ದೊಡ್ಡ ಹುದ್ದೆ IAS KS ಅಂತ, ಇಟ್ ಈಸ್ ನಾಟ್ ಆನ್ 100-meter ಜರ್ನಿ, ಇಟ್ ಈಸ್ ಆನ್ 3000-meter ಜರ್ನಿ. ಅದಕ್ಕಾಗಿ ಈ ಎಕ್ಸಾಮ್ ಪ್ರೊಸೆಸ್ 2 years ತಗೋತಾ ಇರ್ತದ. ಇದು ನಾವು ಯಾವ್ದೋ ದೊಡ್ಡ ಅಧಿಕಾರಿ ಆಗ್ಬೇಕಾದ್ರೆ ಎಕ್ಸಾಮ್ ಪ್ರೊಸೆಸ್ 2 years ಇರ್ತದ. 2 years ಎಕ್ಸಾಮ್ ಪ್ರೊಸೆಸ್ ಇರ್ಬೇಕಾದ್ರೆ ಅದು ನಾವು ಒಂದೇ ಅಟೆಂಪ್ಟ್ ದಲ್ಲಿ ಆಗ್ಬೇಕಾದ್ರೆ 2 years. ಒಂದು ಅಟೆಂಪ್ಟ್ ಮಿಸ್ ಆಗಿ ಇನ್ನೊಂದು ಅಟೆಂಪ್ಟ್ ಅಂದ್ರೆ ಮತ್ತು 5 year ಪ್ಲಾನ್ ಇರ್ತದ. ಹೀಗಾಗಿ ಇದಕ್ಕೆ ಬಹಳ ಪೇಷನ್ಸ್ ಬೇಕಾಗ್ತದ, ಸ್ವಲ್ಪ ಡಿಟರ್ಮಿನೇಷನ್ ಬೇಕಾಗ್ತದ. ಈ ಪೇಷನ್ಸ್ ಬೇಕಾದ್ರೆ ಈ ಸಮಾನ ಮನಸ್ಕರಿದ್ರ ನಾವು ಈಸಿಯಾಗಿ ಪೇಷನ್ಸ್ ಅನ್ನ ಕ್ಯಾರಿ ಆನ್ ಮಾಡ್ಬೋದು. ಯಾಕಂದ್ರೆ 6 ಜನ ಇರೋದ್ರಿಂದ 1 ವೀಕ್ ಈ ಸಬ್ಜೆಕ್ಟ್ ಮಾಡೋದು, ಎಲ್ಲರೂ ಕೂಡಿ ಡಿಸ್ಕಷನ್ ಮಾಡೋದು. 1 ವೀಕ್ ಹಿಸ್ಟ್ರಿ ಮಾಡೋದು, 1 ವೀಕ್ ಇಂಡಿಯನ್ ಪೊಲಿಟಿ ಮಾಡೋದು, 1 ವೀಕ್ ಇಂಡಿಯನ್ ಎಕಾನಮಿ ಮಾಡೋದು. ಎಲ್ಲರೂ 1 ವೀಕ್ ಓದಿ ಕುಂತ ಎಲ್ಲರೂ ಡಿಸ್ಕಸ್ ಮಾಡೋದು. ಒಬ್ಬೊಬ್ಬ ಓದಿದ್ದು ಒಬ್ಬೊಬ್ಬೊಂದು ಇಂಟರ್ಪ್ರಿಟೇಷನ್ ಬೇರೆ ಇರ್ತದ, ಒಬ್ಬೊಬ್ಬೊಂದು ಕ್ಯಾಪ್ಚರಿಂಗ್ ಕೆಪಾಸಿಟಿ ಬೇರೆ ಇರ್ತದೆ. ಅದಕ್ಕಾಗಿ ಕ್ರಿಯೇಟ್ ಯುವರ್ ಓನ್ ಅಟ್ಮಾಸ್ಫಿಯರ್. ನಿಮ್ದೇ ಆದಂತ ಒಂದು ಅಟ್ಮಾಸ್ಫಿಯರ್ ಟೀಮ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಂದರ್ ಥಿಂಗ್, ಏನು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ಅಲ್ಲ, ಆ ಎಕ್ಸಾಮ್ ಪ್ರೊಸೆಸ್ ಬಗ್ಗೆ ನಿಮಗೆ ಇನ್ ಡೆಪ್ತ್ ಆಗಿ ಆಳವಾದ ನಾಲೆಜ್ ಇರಬೇಕು. ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತದೆ ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ. ಸಪೋಸ್ ಈಗ ಟೇಕ್ ಇಟ್ ಆಸ್ ಎ KS ಅಂತಂದ್ರೆ ಎಕ್ಸಾಮ್ ಪ್ರೊಸೆಸ್, ಟೇಕ್ ಇಟ್ ಆಸ್ IAS ಎಕ್ಸಾಮ್ ಪ್ರೊಸೆಸ್ ಹೆಂಗಿದೆ. ಪ್ರಿಲಿಮ್ಸ್ ಅಂತ ಇರ್ತದ. ಓಕೆ, ಪ್ರಿಲಿಮ್ಸ್ ದಲ್ಲಿ ಎಷ್ಟು ಪೇಪರ್ ಇರ್ತಾವ? ಫಸ್ಟ್ ಪೇಪರು, ಸೆಕೆಂಡ್ ಪೇಪರು. ಆ ಫಸ್ಟ್ ಪೇಪರ್ದಲ್ಲಿ ಸೆಕೆಂಡ್ ಪೇಪರ್ದಲ್ಲಿ ಸಿಲೆಬಸ್ ಏನಿರ್ತದ, ಆ ಸಿಲೆಬಸ್ ಹೋಲ್ ಸಿಲೆಬಸ್ ನಿಮ್ಮ ಮೈಂಡ್ ದಲ್ಲಿ ಇರಬೇಕು, ಬುಕ್ ದಲ್ಲಿ ಅಲ್ಲ. ಬುಕ್ ದಲ್ಲಿ ಸಿಗುತ್ತೆ, ಕಂಪ್ಯೂಟರ್ ಅಲ್ಲಿ ಸಿಗುತ್ತೆ, ನಮ್ಮ ಲ್ಯಾಪ್ಟಾಪ್ ದಲ್ಲಿ, ನಮ್ಮ ಮೊಬೈಲ್ ಅಲ್ಲೇ ಇರ್ತದೆ ಸಿಲೆಬಸ್, ಅಲ್ಲಿ ಇರಬಾರ್ದು. ಯು ಶುಡ್ ಕೀಪ್ ದ ಹೋಲ್ ಎಂಟೈರ್ ಸಿಲೆಬಸ್ ಇನ್ ಯುವರ್ ಮೈಂಡ್. ಪ್ರಿಲಿಮ್ಸ್ ಫಸ್ಟ್ ಪೇಪರ್ ಸಿಲೆಬಸ್ ಏನಿದೆ, ಸೆಕೆಂಡ್ ಪೇಪರ್ ಸಿಲೆಬಸ್ ಏನಿದೆ, essay ಪೇಪರ್ ಸಿಲೆಬಸ್ ಏನಿದೆ, ಮೇನ್ಸ್ ಸಿಲೆಬಸ್ ಏನಿದೆ. ನೀವು ಹೋಲ್ ಸಿಲೆಬಸ್ ಇಫ್ ಯು ಕೀಪ್ ಇನ್ ಯುವರ್ ಮೈಂಡ್, ಎಂಟೈರ್ ಸಿಲೆಬಸ್ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ, ವೆನ್ ಯು ಆರ್ ರೀಡಿಂಗ್ ಎನಿ ಸಬ್ಜೆಕ್ಟ್, ಯಾವುದೇ ಏನೋ ಒಂದು ರೀಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ವಾಟ್ ಈಸ್ ಇಂಪಾರ್ಟೆಂಟ್ ಅಂಡ್ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತದೆ. ಈ ಎಕ್ಸಾಮ್ ಅಂತಕ್ಕಂಥದ್ದು ಏನ್ ಓದ್ತು ಅನ್ನೋಕ್ಕಿಂತಲೂ ಏನ್ ಓದ್ಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ವಾಟ್ ಟು ಡೂ ರೀಡ್ ಅಂಡ್ ವಾಟ್ ನಾಟ್ ಟು ಡೂ ರೀಡ್. ಈಗ ಯಾವಾಗ ಗೊತ್ತಾಗ್ತದೆ ಅಂದ್ರೆ, when you know the whole entire syllabus, or when you keep entire syllabus in your mind, you will definitely know what to do read and what not to do read. KPSC KS syllabus 20 ಪೇಜ್ ಇದೆ ಮೇನ್ ಸಿಲೆಬಸ್. ಎಂಟೈರ್ ಸಿಲೆಬಸ್ ಫಸ್ಟ್ ಏನ್ ಮಾಡ್ಬೇಕು, ಅದಕ್ಕೆ ನಾವು ಬಹಳಷ್ಟು ಜನ ಪ್ರೆಷರ್ಸ್ ಇದ್ರಿ, 70 ಜನ ಥರ್ಡ್ ಬ್ಯಾಚ್ ದವರು ಏನ್ ಹೇಳಿಕೆ ಬರ್ತೀವಿ ಅಂತ, ಏನ್ ಹೇಳಿಕೆ ಬಯಸ್ತಾನೆ ಅಂತಂದ್ರೆ, ಇವತ್ತಿಂದ ಪ್ರಿಲಿಮ್ ಸಿಲೆಬಸ್ ಏನಿದೆ, ಮೇನ್ ಸಿಲೆಬಸ್ ಇದೆ, 1 ವಾರ ಸಿಲೆಬಸ್ ಓದ್ಬೇಕು ಅಷ್ಟೇ. ಎಲ್ಲರೂ 1 ವಾರ ಹೋಲ್ ಸಿಲೆಬಸ್ ಓದ್ಬೇಕು. ಸಿಲೆಬಸ್ ಓದ್ಬಿಟ್ಟು ಮತ್ತೇನು ಮಾಡ್ಬಾರ್ದು. ಕೀಪ್ ಇನ್ ಯುವರ್ ಮೈಂಡ್ ಎಂಟೈರ್ ಸಿಲೆಬಸ್. ಅಂದರ್ ಥಿಂಗ್, ಸೆಕೆಂಡ್ ಥಿಂಗ್ ಏನ್ ಮಾಡ್ಬೇಕಂತಂದ್ರೆ, ಪ್ರಿಲಿಮ್ಸ್ ಅಲ್ಲಿ ಲಾಸ್ಟ್ 4 to 5 ಬ್ಯಾಚ್ ಏನೇನ್ ಪ್ರಿಲಿಮ್ಸ್ ಪೇಪರ್ಸ್ ನೋಡಿದೆ, ಪ್ರಿಲಿಮ್ಸ್ ಅಲ್ಲಿ ಅವನ್ನೆಲ್ಲ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಪ್ರಿಲಿಮ್ಸ್ ಎಕ್ಸಾಮ್ ಪೇಪರ್ಸ್ ಗಳನ್ನ ಆ ಸಿಲೆಬಸ್ ಓದ್ ನಂತರ ಎಲ್ಲ ಪೇಪರ್ ಪ್ರಿಲಿಮ್ಸ್ ಅನ್ನು ಜಸ್ಟ್ ರಿವೈಸ್ ಮಾಡೋದು. ಅಂದ್ರೆ ಕ್ವಶನ್ ಪ್ಯಾಟರ್ನ್ ಯಾವ ತರ ಇದೆ, ಯಾವ ತರ ಕೇಳ್ತಾರೋ, ನಾನೀಗ ಹೇಳ್ತಕ್ಕಂಥ ನೆಕ್ಸ್ಟ್ ಬುಕ್ ದಲ್ಲಿ ನಾನು ಏನ್ ಓದ್ಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕ್ವಶನ್ ಪೇಪರ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ಅದೇ ತರ ಮೇನ್ಸ್ ಪೇಪರ್, ಮೇನ್ ಸಿಲೆಬಸ್ ಅಂಡ್ ಮೇನ್ಸ್ ಪ್ರೀವಿಯಸ್ 3 to 4 years ಏನ್ ನಡೆದಿದೆ ಅಂತ ಎಂಟೈರ್ ನಿಮ್ ಕ್ವಶನ್ ಪ್ಯಾಟರ್ನ್ ಗೊತ್ತಿರ್ಬೇಕು. ಇವು ಗೊತ್ತಿದ್ರೆ ನೀವು ಮುಂದೆ ಓದ್ಬೇಕಾದ್ರೆ ನೀವು ಏನ್ ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್, ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಅಟ್ಮಾಸ್ಫಿಯರ್ ದಿಸ್ ಈಸ್ ದ ಬೇಸಿಕ್ ಅಟ್ಮಾಸ್ಫಿಯರ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಈಚ್ ಅಂಡ್ ಎವ್ರಿ ಆಸ್ಪಿರೆಂಟ್. ಅಂಡ್ ಅಂದರ್ ಥಿಂಗ್,
ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆಸ್ಪಿರೆಂಟ್, ಬೀಯಿಂಗ್ ಅನ್ ಆಸ್ಪಿರೆಂಟ್, ದ ಫಂಡಮೆಂಟಲ್ ಥಿಂಗ್ ಇಸ್ ಯು ಮಸ್ಟ್ ರೀಡ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಓದುವ ಅಭ್ಯಾಸವನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಲೇಬೇಕು. ನಾನು ಆಲ್ಮೋಸ್ಟ್ 10 years ಆಫ್ ಗೌರ್ಮೆಂಟ್ ಸರ್ವಿಸ್, ನಾನು 10 year ಆಯ್ತು ಗೌರ್ಮೆಂಟ್ ಸರ್ವಿಸ್ ಅಲ್ಲಿದ್ದು. ಇವನ್ ಟಿಲ್ ಟುಡೇ ನನ್ನ ಮನೆಗೆ ಪ್ರಜಾವಾಣಿ ಪೇಪರ್ ಬರ್ತದೆ. ಮಾರ್ನಿಂಗ್ ನಾನು ಪ್ರಜಾವಾಣಿ ಪೇಪರ್ ಓದನೆ ನಾನು ಬರ್ತಾ ಇರ್ತೇನೆ ಆಫೀಸಿಗೆ. ಈಗ ಯಾಕೆ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಹವ್ಯಾಸ ನನಗೆ 2011ರಿಂದ 2017ರವರೆಗೆ, ಕೆ ಜರ್ನಿ 11 ಸ್ಟಾರ್ಟ್ ಆಗಿದ್ದು 17ರವರೆಗೆ. ಅಷ್ಟಾಗ್ತದೆ ಅಂದ್ರೆ ಅಂತಿಲ್ಲ, ನಾನೇನು ಖಾಲಿ ಕೊಟ್ಟಿದ್ದಿಲ್ಲ, ಬೇರೆ 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 ಎಲ್ಲ ನಾನು ವರ್ಕ್ ಮಾಡ್ತಾ ಇದ್ದೆ. ನಂದು ಅರ್ನಿಂಗ್ ಅಂಡ್ ಲರ್ನಿಂಗ್ ಇತ್ತು ನನ್ನ ಪ್ರೊಸೆಸ್. ಹಾಗಾಗಿ ಪೇಪರ್ ಅನ್ನು ಓದ್ತಕ್ಕಂಥ ಹವ್ಯಾಸಗಳನ್ನ ಪ್ರತಿಯೊಬ್ಬರು ಬೆಳೆಸ್ಕೊಳ್ಬೇಕು. ಎಂಟೈರ್ ಇವತ್ತು IAS ಆಗಿರ್ಬೋದು, KAS ಆಗಿರ್ಬೋದು, ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್, the 50% of the syllabus covered by paper reading only. Suppose those who are came from English background, English medium, you can read the Hindu newspaper. ಯಾರು ಕನ್ನಡ ಮೀಡಿಯಂದಿಂದ ಬಂದಿರಿ, ಕಂಪಲ್ಸರಿ ದ ಪ್ರಜಾವಾಣಿ ಅಂತಕ್ಕಂಥ ದ ಬೆಸ್ಟ್ ಆಫ್ ದ ಬೆಸ್ಟ್ ರೀಜನಲ್ ಪೇಪರ್ ಇದೆ ನಮ್ಮ ಕರ್ನಾಟಕದ್ದು, ಅದನ್ನು ಕಂಪಲ್ಸರಿ ಓದ್ಬೇಕು. ನಾವೆಲ್ಲ ಕಾಂಪಿಟೇಟಿವ್ ಪ್ರಿಪರೇಷನ್ ಆಗ್ಬೇಕಾದ್ರೆ 6 ಜನ ಕೂಡಿ ಒಂದೇ ಪೇಪರ್ ತಗೋತಾ ಇದೀವಿ ನಾವು. ಯಾಕಂದ್ರೆ ಅವಾಗ ನಮಗೆ ಕೊಡ್ತಕ್ಕಂಥ ಶಕ್ತಿ ಇರಲ್ಲ, ಎಲ್ಲರೂ ಒಂದೊಂದು ತಿಳಿಯೋದು ಕೊಡುದು. ಇನ್ನು ಪೇಪರ್ ರೀಡಿಂಗ್ ನೀವು ಓದಂತೀರಿ ಸರ, ಇದರಿಂದ ಏನ್ ಹೆಲ್ಪ್ ಅಂತ ಬಹಳಷ್ಟು ಜನ ಕೇಳ್ಬೋದು. ಏನಿದೆ ಅಂದ್ರ, ಜನರಲ್ ಪ್ರಿಲಿಮ್ಸ್ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ 120 ಮಾರ್ಕ್ಸ್ ಪ್ರಿಲಿಮ್ಸ್ ಬರೀ ಜನರಲ್ ಅವೇರ್ನೆಸ್ ಅಂತ ಇಟ್ಬಿಟ್ಟಿದ್ದಾನೆ ಸಿಲೆಬಸ್ ಅಲ್ಲಿ. ನಾನು 2017 ಹೇಳ್ತಾ ಇದ್ದೇನೆ. KAS ಅಥವಾ UPSC ಏನು ಸೇಮ್, IAS, UPSC, KPSC ಸಿಲೆಬಸ್ಗೆ ಏನು ಚೇಂಜ್ ಇಲ್ಲ. ಇನ್ನು UPSC ಸಿಲೆಬಸ್ಗಿಂತ KPSC ಸಿಲೆಬಸ್ನೇ ತುಂಬಾ ವಾಸ್ಟ್ ಇದೆ. KPSCಗೆ ಇನ್ನೊಂದು ಸ್ವಲ್ಪ ಕರ್ನಾಟಕ, ನಾವು ಕರ್ನಾಟಕ ಎಕಾನಮಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, UPSCಗಿಂತ KPSC ವೈಡ್ ಅಂಡ್ ವಾಸ್ಟ್ ಓದ್ಬೇಕಾಗ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಪೇಪರ್ಸ್ ಕವರ್ಡ್ ಬೈ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಇದೆ. 50% of prelims as well as mains covered by only newspaper. ಬಹಳಷ್ಟು ಜನಕ್ಕೆ ಬರ್ಬೋದು, ಇಲ್ಲ ನಾವು ಮ್ಯಾಗ್ಝಿನ್ ಓದ್ತೀನ್ರಿ, ಯಾವ್ದೋ ಒಂದು ಟೆಲಿಗ್ರಾಮ್ ಚಾನಲ್ದಲ್ಲಿ ಎಲ್ಲ ಫಿಲ್ಟರ್ ಮಾಡಿ ಬರ್ತಾರ್ರಿ, ನಾನು ಅದನ್ನ ಓದ್ತೀನ್ರಿ ಅಂತ ಬಹಳಷ್ಟು ಜನ ಬರ್ಬೋದು. ಈಗೆಲ್ಲ ಬಹಳಷ್ಟು ಜನ ಬರ್ಬೋದು, ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನ್ಸ್ ಬರ್ತದ. ಕೆಲವೊಮ್ಮೆ ಅದೇ ಎಲ್ಲ ರೆಡಿಮೇಡ್ ದಲ್ಲಿ ಯಾವ್ದೋ ಒಂದು ಇದು ಟೆಲಿಗ್ರಾಮ್ದಾಗ ಎಲ್ಲ ಬಿಡ್ತಿರ್ತ, ಅದನ್ನ ಓದ್ತೀನ್ರಿ. ನನ್ನ ಪ್ರಕಾರ ಇಟ್ ಈಸ್ ನಾಟ್ ಸಫಿಶಿಯಂಟ್. ಅವ್ರು ಏನ್ ಮಾಡ್ತಾರೆ, ನಿಮ್ ಫಿಲ್ಟರ್ ಮಾಡಿ ಅಷ್ಟೇ ಕೊಟ್ಬಿಡ್ತಾರ. ದಟ್ ನಾಲೆಜ್ ಇಟ್ ವಿಲ್ ಬಿಕಮ್ಸ್ ಹೆಲ್ಪ್ಸ್ ಓನ್ಲಿ ಫಾರ್ ಪ್ರಿಲಿಮ್ಸ್. ಅದು ಒಂದು ಸ್ವಲ್ಪ ಫ್ಯಾಕ್ಚುಯಲ್ ಥಿಂಗ್ಸ್ ಇರ್ತದ, ಸ್ವಲ್ಪ ಅನಾಲಿಟಿಕ್ಸ್ ಇರ್ತದ. ಇಟ್ ಓನ್ಲಿ ಹೆಲ್ಪ್ ಫಾರ್ ಪ್ರಿಲಿಮ್ಸ್. ಬಟ್ ನೀವು ಇನ್ ಡೆಪ್ತ್ ಎಲ್ಲಿ ಓದ್ಬೇಕಂದ್ರೆ ಪೇಪರ್ ಎಡಿಟೋರಿಯಲ್, ಸಂಪಾದಕೀಯ ಅಂತ ಬರ್ತದ. ಸಂಪಾದಕೀಯ ಹೋಗಕ್ಕ ಇನ್ನೊಂದು ಒಂದು ಕಾಲಮ್ಗಳು ಇರ್ತಾವ, ಕೆಳಗೊಂದು ಮ್ಯಾಗ ಒಂದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎವ್ರಿ ವೀಕಿಗೆ ಒಂದೊಂದು ಸ್ಪೆಷಲ್ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ನ್ಯೂಸ್ ಕವರ್ ಮಾಡ್ತಿರ್ತಾನ. ಅಲ್ಲೆಲ್ಲ ದ ಸ್ಕಾಲರ್ಸ್ ಎಲ್ಲ ವಿವಿಧದಿಂದ ಬೇರೆ ಬೇರೆ ಆಂಗಲ್ ಇಂದ ಇಂಟರ್ಪ್ರಿಟೇಷನ್ ಮಾಡ್ತಾ ಇರ್ತಾರ. ಅದನ್ನೆಲ್ಲ ನಾವು ಇನ್ ಡೆಪ್ತ್ ಆಗಿ ಸಂಪಾದಕೀಯಗಳನ್ನು ಓದೋದ್ರಿಂದ 250 ಮಾರ್ಕ್ಸಿಗೆ ಎಸ್ಸೆ ರೈಟಿಂಗ್ ಇದೆ. 250, ಅದು ಮೇನ್ಸ್ದಲ್ಲಿ. ಆ 250 ಮಾರ್ಕ್ಸಿಗೆ ಬರೀಲಿಕ್ಕೆ ತುಂಬಾ 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 ಹೆಲ್ಪ್ ಆಗ್ತದೆ. ಯಾರು ಚೆನ್ನಾಗಿ ಪೇಪರ್ ರೀಡಿಂಗ್ ಅನ್ನ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ, ದೇ ಹ್ಯಾವ್ ರೈಟ್ ಎಕ್ಸಲೆಂಟ್ ಎಸ್ಸೆ ಇನ್ ಮೇನ್ಸ್. ದಲ್ಲಿ 250 ಮಾರ್ಕ್ಸ್ ಎಸ್ಸೆ ಇದೆ. ದ್ಯಾಟ್ ಪೇಪರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ನಾನು ಉನ್ನತವಾದ ಒಳ್ಳೆಯ ಅಧಿಕಾರವನ್ನ, ಒಳ್ಳೆಯ ಒಂದು ಪೋಸ್ಟ್ ಅನ್ನ ನಾನು ಪಡಿಬೇಕಾದ್ರೆ ಈ 250 ಮಾರ್ಕ್ಸ್ ಇರ್ತಕ್ಕಂಥ ಎಸ್ಸೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಈ ಸಲ ಹೇಳಿದ್ರಿ, ನನಗೆ ಬಹಳ ಖುಷಿ ಆಯ್ತು. 2 ಜನ KS ಮೇನ್ಸ್ ಬರೆದಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ಇಂಟರ್ವ್ಯೂ. ತುಂಬಾ ತುಂಬಾ ಸಂತೋಷದ ವಿಷಯ. ತಮ್ಮ ಜ್ಞಾನ ವಂದನ ಸಮೂಹ ಸಂಸ್ಥೆಗೆ ಐ ಗ್ರೇಟ್ಫುಲ್ ಥ್ಯಾಂಕ್ಸ್. ರಿಯಲಿ 2 ಮೆಂಬರ್ಸ್ ಇಂಟರ್ವ್ಯೂ ಕ್ವಾಲಿಫೈ ಆಗ್ತಕ್ಕಂಥದ್ದಿದ್ದಾರೆ. ಹಾಗಾಗಿ ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪ್ರತಿನಿತ್ಯ ನೀವು ಓದ್ಬೇಕು. ಮುಂಜಾನೆ ಟೀ ಕುಡಿದು ಬಿಟ್ರೂ ಪರವಾಗಿಲ್ಲ, ಬಗಲಲ್ಲಿ ಒಂದು ಪೇಪರ್ ಇರಲೇಬೇಕು. ಏನಿದ್ರಂತ ಹೆಲ್ಪ್ ನಾನು ಹೇಳ್ತೀನಿ ನಿಮಗೆ. ದಿನಪತ್ರಿಕೆಗಳನ್ನು ಓದೋದ್ರಿಂದ ಬಿಲ್ಡ್ ವೊಕ್ಯಾಬ್ಯುಲರಿ,
ಶಬ್ದಗಳ ಸಂಗ್ರಹ ಆಗ್ತದ. ಅದೇ ಹೇಳಿದ್ದೇನೆ. ಅಂದರ್ ಥಿಂಗ್ ಈ KS is it is not only an objective exam, it is an descriptive exam. ಬಹಳಷ್ಟು ಜನ ನಾನೆಲ್ಲ 2011 ಬ್ಯಾಚ್ 15 ಬ್ಯಾಚ್ದಲ್ಲಿ ಓದ್ಬೇಕಾದ್ರೆ ಪ್ರಿಲಿಮ್ಸ್ ಆಯ್ತು ಅಂತಂದ್ರೆ KS ಆಯ್ತಪ್ಪ ಅಂತ ಬಹಳಷ್ಟು ಜನ ಈ ತರ ಒಂದ್ ಸ್ವಲ್ಪ ಪ್ರೆಷರ್ ಎಲ್ಲ ಇರ್ತದೆ ಮೈಂಡ್ ಸೆಟ್. ನೋ, ಪ್ರಿಲಿಮ್ಸ್ ಇಸ್ ಜಸ್ಟ್ an filtering ಟೆಸ್ಟ್. ನಾನು ಹಳ್ಳಿ ಭಾಷೆದೊಳಗೆ ಮಾತಾಡ್ಬೇಕಂದ್ರೆ ರಿಯಲ್ ಜಗ್ಗಿ ಕುಸ್ತಿ, ರಿಯಲ್ ರೆಸ್ಲಿಂಗ್, ರಿಯಲ್ ಟ್ಯಾಲೆಂಟ್, ಯಾವ ಪೋಸ್ಟ್ ಯು ವಿಲ್ ಗೆಟ್ ಇಟ್ ಅಂತಕ್ಕಂಥದ್ದು ಡಿಸೈಡ್ ಮಾಡ್ತಕ್ಕಂಥದ್ದು ಮೇನ್ಸ್ ಓನ್ಲಿ. 1250 ಮಾರ್ಕ್ಸ್ ನೀವು ಬರಿಬೇಕಾದ್ರೆ ನಿಮ್ಮ ಶಬ್ದ ಸಂಗ್ರಹ ಹೇಗಿರ್ಬೇಕು? ಈ ಶಬ್ದ ಸಂಗ್ರಹ ಬರ್ತಕ್ಕಂಥದ್ದು ಓನ್ಲಿ ಆನ್ ಪೇಪರ್. ನಿನ್ನೆ ಓದಿರ್ತಕ್ಕಂಥ ಪೇಪರ್ದಲ್ಲಿ ಇರ್ತಕ್ಕಂಥ ಶಬ್ದದ ವರ್ಡ್ಗಳೇ ಬೇರೆ ಇರ್ತವೆ. ಇವತ್ತು ಓದ್ತಕ್ಕಿರ್ತಕ್ಕಂಥ ಪೇಪರ್ ಶಬ್ದಗಳನ್ನ ಬೇರೆ ಇರ್ತವೆ. 365 days, every day is paper different, every day is issue is different, every day words is different. ಏನ್ ಹೇಳಲಿಕ್ಕೆ ಇಷ್ಟಪಟ್ಟಂದ್ರೆ ಯು ವಿಲ್ ಗೆಟ್ ಗುಡ್ ವೆಕ್ಯಾಬ್ಲರಿ. ಒಳ್ಳೆ ಒಂದು ಶಬ್ದ ಸಂಗ್ರಹ ಆಗ್ತದ. 250 ಮಾರ್ಕ್ಸಿಗೆ ನೀವು ಎಸೆ ಬರಿಬೇಕಾದ್ರೆ ಒಂದನೇ ಎಸೆ ಸುಮಾರು 15ರಿಂದ 20 ಪೇಜ್ ಬರಿಬೇಕು. 15ರಿಂದ 20 ಒಂದೊಂದು ಪೇಜ್ 2 ಎಸೆ ಬರಿಬೇಕು. ಸುಮಾರು 40-50 ಪೇಜ್ ನೀವು ಎಸೆ ಬರಿಬೇಕಾದ್ರೆ ನಿಮ್ಮ ಶಬ್ದ ಸಂಗ್ರಹ ಹೆಂಗಿರ್ಬೇಕು? ನಿಮ್ಮ ಭಾಷೆ ಮೇಲೆ ಪ್ರಭುತ್ವ ಹೆಂಗಿರ್ಬೇಕು? ಭಾಷೆ ಮೇಲೆ ಪ್ರಭುತ್ವ, ಭಾಷೆ ಮೇಲೆ ಕಮಾಂಡ್ ಓವರ್ ದಿ ಲ್ಯಾಂಗ್ವೇಜ್, ಅದು ಬರಬೇಕಾದ್ರೆ ಓನ್ಲಿ ದ ಆಲ್ಟರ್ನೇಟಿವ್ ಈಸ್ ಪೇಪರ್ ರೀಡಿಂಗ್. ಭಾಷೆಗೆ ಮೇಲೆ ಪ್ರಭುತ್ವ ಬರ್ಬೇಕಾದ್ರೆ ಪೇಪರ್ ರೀಡಿಂಗ್ ಓದಲೇಬೇಕು. ಅಂದರ್ ಥಿಂಗ್ ವಿಷಯ ಸಂಗ್ರಹ, ಕಂಟೆಂಟ್ ಆಫ್ ನಾಲೆಜ್, ವಿಷಯ ಸಂಗ್ರಹ ಆಗಬೇಕಾದ್ರೂ ಪೇಪರ್ ರೀಡಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ಅಂದರ್ ಥಿಂಗ್ ಅನಾಲಿಟಿಕ್ಸ್, ಕ್ರಿಟಿಕಲ್ ಅನಾಲಿಸಿಸ್, ಡಿಸ್ಕಸ್, ಡಿಸ್ಕ್ರೈಬ್, ಎಕ್ಸ್ಪ್ಲೇನ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಎಲ್ಲ ಎಂಗಲ್ದಿಂದ ಒಂದು ಸಂಪಾದಕೀಯ ಪಕ್ಕದ ಪುಟದಲ್ಲಿ ಇನ್ ಡೆಪ್ತ್ ಆಗಿ ಒಂದು ವಿಷಯವನ್ನು ಚರ್ಚೆ ಮಾಡಿರ್ತಾರ. ಇದೆಲ್ಲ ನಿಮ್ಮ ಮೇನ್ಸಿಗೆ ಬಹಳಷ್ಟು ಹೆಲ್ಪ್ ಆಗ್ತದ. ಯಾವತ್ತಿದ್ರು ಒಂದು ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ಬೇಕಾದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇದು ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಬಹಳ ಜನ ಅಂತಾರ ಏನ್ ಓದ್ತಾ ಇದೆ, KS ಪ್ರಿಲಿಮ್ಸ್ ಓದ್ತಾ ಇದೀನ್ರಿ. ನೋ, ಬಹಳ ಟ್ಯಾಲೆಂಟ್ ಇದ್ದಾವ, ಒಳ್ಳೆ ರ್ಯಾಂಕ್ ಪಡೆವ, ಏಕ್ದಮ್ ಕ್ಲಾಸ್ 1 ಹುದ್ದೆ ಗಿಟ್ಟಿಸ್ಕೊಳ್ಳವ, ಒಂದ್ 4ರಿಂದ 5 ತಿಂಗಳ ಅವ್ನಿಗೆ ಟೈಮ್ ಕೊಟ್ರೆ, ಪ್ರಿಲಿಮ್ಸ್ಗೆ ಟೈಮ್ ಇದ್ರೆ 4 to 5 months ಪ್ರಿಲಿಮ್ಸ್ ಟೈಮ್ ಇದ್ರೆ ಅವ್ನು ಏನ್ ಮಾಡ್ತಾನೆ, ಮೊದಲು 2 to 3 months ಮೇನ್ಸ್ ಓದ್ತಾನೆ. ಆ ನಂತರ ಒಂದು ಲಾಸ್ಟ್ 2 to 3 months ಪ್ರಿಲಿಮ್ಸ್ ಓದ್ತಾನೆ. ಅದಕ್ಕಾಗಿ ಏನ್ ಹೇಳ್ತೀನಿ ಅಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬರೀ ಪ್ರಿಲಿಮ್ಸ್ ಸಿಲೆಬಸ್ ತಗೊಂಡು ಬರೀ ಪ್ರಿಲಿಮ್ಸ್ ಬಗ್ಗೆ ಅಷ್ಟೇ ಓದುವಂಗಿಲ್ಲ. ಅದಕ್ಕೆ ನಾನು ಹೇಳಿದೆ ಫಸ್ಟ್, ಕೀಪ್ ಆನ್ ಯುವರ್ ಮೈಂಡ್ ಹೋಲ್ ಸಿಲೆಬಸ್, ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಪ್ರಿಲಿಮ್ಸ್ ಓದ್ಬೇಕಾದ್ರೆ ಮೇನ್ಸ್ 75% ಸಿಲೆಬಸ್ ಕವರ್ ಆಗಿರ್ಬೇಕು. ಏನು ಪ್ರಿಲಿಮ್ಸ್ ಇವತ್ತು IAS ಆಗಿರ್ಬೋದು, KS ಆಗಿರ್ಬೋದು, ಪ್ರಿಲಿಮ್ಸ್ ಓದ್ಬೇಕಾದ್ರೇನೆ ಮೇನ್ಸ್ 75% ಸಿಲೆಬಸ್ ಕವರ್ಸ್ ಆಗಿರ್ಬೇಕು. ಓವರ್ಲ್ಯಾಪಿಂಗ್ ಇರ್ತದ. ಅದಕ್ಕೆ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಇಂಟಿಗ್ರೇಟೆಡ್ ಅಪ್ರೋಚ್ ಇದ್ರೆ ಮಾತ್ರ ವಿ ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಆಸ್ ವೆಲ್ ಆಸ್ ಗೆಟ್ ಗುಡ್ ಪೋಸ್ಟ್ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅಂದರ್ ಥಿಂಗ್, ಯು ಶುಡ್ ರೀಡ್ ಸಮ್ ಗೌರ್ಮೆಂಟ್ ಮ್ಯಾಗಝಿನ್ಸ್. ಸರ್ಕಾರದ ವತಿಯಿಂದ ಸಮ್ ಒಳ್ಳೆ ಮ್ಯಾಗಝಿನ್ಸ್ ಗಳನ್ನ ಬರ್ತಾವ. ನೀವು ಕಂಪ್ಯೂಟರ್ದಲ್ಲಿ ಓದಬಹುದು, ಅದು ಫಿಸಿಕಲಿನೂ ಬರ್ತಾವ ಸಾಕಷ್ಟು. ಯೋಜನಾ ಆಗಿರ್ಬೋದು, ಪ್ಲಾನಿಂಗ್ ಇದರಿಂದ ಇಂಡಿಯಾದಿಂದ ಬರ್ತದ. ಇನ್ನೊಂದು ಕುರುಕ್ಷೇತ್ರ ಆಗಿರ್ಬೋದು. ಅಂದರ್ ಥಿಂಗ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸರ್ವೆ, ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ, ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ ಬರ್ತದ. ಬಜೆಟ್ಗಿಂತ ಮುನ್ನಾ ದಿನ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರ. ಅಲ್ಲಿ ಇಂಡಿಯಾದಲ್ಲಿ ಆಗಿರ್ಬೋದು ಇಂಡಿಯನ್ ಎಕನಾಮಿಕ್ ಸರ್ವೆ ಅಂತ ಇರ್ತದೆ. ಈ ಗೌರ್ಮೆಂಟ್ ಮ್ಯಾಗಝಿನ್ಸ್ ಗಳನ್ನ ಕಂಪಲ್ಸರಿ ಓದ್ಲೇಬೇಕು. ಸಾಧ್ಯ ಆದ್ರೆ ನಿಮ್ ಟೈಮ್ ಇದ್ರೆ ಬ್ರೀಫ್ ಆಗಿ
1 or 2, 3 times ಇವುಗಳನ್ನು ಓದಿ ಟ್ರಿಪ್ ಆಗಿ ಏನ್ ಮಾಡ್ಕೋಬೇಕಂತಂದ್ರೆ ನೋಟ್ಸ್ ಮಾಡ್ಕೋಬೇಕು. ಇಟ್ ಈಸ್ ಲಾಟ್ ಆಫ್ ಹೆಲ್ಪ್ಫುಲ್ ಫಾರ್ ಯುವರ್ ಫಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಎಕ್ಸಾಮ್ ದಲ್ಲಿ ತುಂಬಾ ಹೆಲ್ಪ್ ಆಗ್ತದೆ. ಫಸ್ಟ್ ಏನು ಕರ್ನಾಟಕ ಎಕನಾಮಿಕ್ ಸರ್ವೆ ಅಂಡ್ ಯೋಜನಾ, ಕುರುಕ್ಷೇತ್ರ, ನಮ್ಮಲ್ಲಿ ಇನ್ನೊಂದು ಸ್ಟೇಟ್ ದಲ್ಲಿ ಇನ್ನೊಂದು ಜನಪದ ಅಂತ ಒಂದು ಮ್ಯಾಗಝಿನ್ ಬರ್ತದೆ. ದಟ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್. ಅದನ್ನು ನೀವು ಯೂಸ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗ್ತದೆ. ಹಾಗಾಗಿ ಟ್ರೈ ಮೋಸ್ಟ್ ಗ್ಲೈಡ್ ಆನ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಅಂಡ್ ಗೌರ್ಮೆಂಟ್ ಮ್ಯಾಗಝಿನ್ಸ್. ಈ ತರ ಬುಕ್ ಗಳನ್ನು ಓದುವುದರಿಂದ ನೀವು ಒಳ್ಳೆಯ ಒಂದು ಸ್ಕೋರ್ ಅನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನ ಆಯ್ತು. ಅದರ್ ಥಿಂಗ್, ನಮ್ಮ ಹಳ್ಳಿ ಒಳಗ ಅಂತಿದ್ದಾರೆ, ಕಸ ತಿನ್ನಕ್ಕಿಂತ ತುಸ ತಿನ್ಬೇಕಂತ. ಏನು ಕಸ ತಿನ್ನಕ್ಕಿಂತಲೂ ತುಸ ತಿನ್ಬೇಕು ಅಂತ. ಇದು ನಮ್ಮ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಯೂಸ್ ಆಗ್ತದೆ. ಮಾರ್ಕೆಟ್ದಲ್ಲಿ ಹೋದ್ರೆ ಒಂದೇ ಸಬ್ಜೆಕ್ಟ್ 100 ಮಂದಿ ಬರ್ದಿರ್ತಾರ. ಅಲ್ಲಿ ಅದನ್ನ ತಗೊಳ್ಳಿ, ಅದನ್ನ ಬಿಡ್ಲಿ, ಅದನ್ನ ತಗೊಳ್ಳಿ, ಇದನ್ನ ಬಿಡ್ಲಿ. ನಮ್ಮಂತ ಆಫೀಸರ್ಸ್ಗಳು ಎಲ್ಲ ಎಲ್ಲೋ ಕರೆಸಿದಾಗ ಒಬ್ಬೊಬ್ಬ ಒಂದೊಂದ್ ತರ ಆಫೀಸರ್ಸ್ ಹೇಳ್ತಿರ್ತಾರ. ಅವಾಗ ನಿಮ್ಗೆ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅಂತಕ್ಕಂಥ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದೆ. ಬಟ್ ಎಲ್ಲರೂ ಮಾತುಗಳನ್ನ ಕೇಳಿ ದ ಬೆಸ್ಟ್ ಆಫ್ ದ ಬೆಸ್ಟ್, ನಿಮಗೆ ಏನ್ ಬೇಕಂದ್ರಲ್ಲ ಅಷ್ಟನ್ನ ಮಾತ್ರ ತಗೋದು. ಹಾಗೇನೆ ಈ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಒಂದು ಸಬ್ಜೆಕ್ಟ್, ಈಗ ಸಪೋಸ್ ಭಾರತ ಸಂವಿಧಾನ ಮತ್ತು ರಾಜಕೀಯ ತಗೊಂಡ್ರೆ ದ ಲಕ್ಷ್ಮೀಕಾಂತ್ ಅಂತಕ್ಕಂಥದ್ದಿದೆ. ಇನ್ನೊಬ್ರು ಕನ್ನಡದಲ್ಲಿ ದ ರಾಜಶೇಖರ್ ಅಂತ ಬರೆದಿದ್ದಾರೆ. ಒಂದೇ ವಿಷಯವನ್ನ 5 ಮಂದಿ ಆಥರ್ಗಳು ಬರೆದಿರುವ ಬುಕ್ ಅನ್ನ ತೆಗೆದುಕೊಳ್ಳೋಕ್ಕಿಂತ ದ ಬೆಸ್ಟ್ ಆಫ್ ದ ಬೆಸ್ಟ್ ಒಬ್ಬನೇ ಆಥರ್ ಬರ್ತಕ್ಕಂಥ ಒಂದೇ ಬುಕ್ ಅನ್ನ ಓದ್ಬೇಕು. ಒಂದೇ ಬುಕ್ ಅನ್ನು 20 ಟೈಮ್ಸ್ ಓದಿ. ಬಟ್ 10 ಬುಕ್ಗಳನ್ನು ಬೇರೆ ಬರೋದನ್ನ 10 ಬುಕ್ಗಳನ್ನು 10 ಟೈಮ್ಸ್ ಓದಿ. ಡೋಂಟ್ ವೇಸ್ಟ್ ಆನ್ ಯುವರ್ ಟೈಮ್. ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಾಗ್ರಫಿ ಇದೇ ಬುಕ್, ಇದೇ ಪ್ಯಾನಲ್ ಇದೆ, ಅದಷ್ಟೇ ಓದೋದು. ಅದನ್ನೇ 20 ಟೈಮ್ಸ್ ಓದಿ, ಅದನ್ನೇ 30 ಟೈಮ್ಸ್ ಓದಿ. ದಟ್ ಈಸ್ ದಿ ಕೀ ಟು ಸಕ್ಸಸ್ ಅಂತಕ್ಕಂಥ ಮಾತಕ್ಕೆ ಹೇಳಿಕೆ ಇಷ್ಟಪಡ್ತೀನಿ. ಅಂದರ್ ಥಿಂಗ್, ಪ್ರಿಲಿಮ್ಸ್ ಅಲ್ಲಿ ಈಗ ಒಂದು 3-4 ಮಂತ್ಸ್ ನಿಮಗೆ ಟೈಮ್ ಇದ್ರೆ, ಎವ್ರಿ ವೀಕ್ ಅಂಡ್ ಎವ್ರಿ ಮಂತ್ ನಿಮ್ದು ಪ್ಲಾನ್ ಆಫ್ ಸ್ಟಡೀಸ್ ಇರಬೇಕು, ಅಥವಾ ಪ್ಲಾನ್ ಆಫ್ ಆಕ್ಷನ್ ಇರಬೇಕು. ಪ್ಲಾನ್ ಆಫ್ ನಿಮ್ದೇ ಆದಂತ ಒಂದು ಸ್ಟ್ರಾಟಜಿ ಮಾಡ್ಕೋಬೇಕು. ಈಗ ಸಪೋಸ್ ಪ್ರಿಲಿಮ್ಸ್ 3 ಮಂತ್ಸ್ ಇತ್ತಂದ್ರೆ 1 ಮಂತ್ ಹೋಲ್ ಸಿಲೆಬಸ್ ಕವರ್ ಮಾಡೋದು. ಎಲ್ಲ ಕರೆಂಟ್ ಅಫೇರ್ಸ್, ಆಲ್ ಸೋಷಿಯಲ್ ಸೈನ್ಸಸ್, ಸೈನ್ಸ್ ಅಂಡ್ ಟೆಕ್ನಾಲಜೀಸ್, ಮೆಂಟಲ್ ಅಬಿಲಿಟಿ, ರೀಸನಿಂಗ್, ಎವ್ರಿಥಿಂಗ್ ಹೋಲ್ 1 ಮಂತ್ ಎಲ್ಲ ಸಿಲೆಬಸ್ ಅನ್ನು ಕವರ್ ಮಾಡೋದು. ಇನ್ನೊಂದು ಮಂತ್ ಹೋಲ್ 1 ಮಂತ್ ರಿವಿಷನ್ ಮಾಡೋದು. ಇನ್ನು 3rd ಎಕ್ಸಾಮ್ ಮಂತ್ದಲ್ಲಿ ರಿವಿಷನ್ ಅಂಡ್ ಪ್ರಾಕ್ಟೀಸ್, ರಿವಿಷನ್ ಅಂಡ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್. ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಅಚ್ಯುತ್ ಅವರು ಹೇಳಿದ್ರು, ಬಹಳ ಒಂದು ಬಿಫೋರ್ ಸ್ಟಾರ್ಟೆಡ್ ದಿಸ್ ಸೆಷನ್, ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು FDSD ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗಾಗಿ ನಾವು ಮಾಕ್ ಟೆಸ್ಟ್ ಗಳನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಸರ್. ಯಾರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರಿಗೆ ಪ್ರೈಸ್ ಪ್ರೊವೈಡ್ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದು ನನಗೆ ಬಹಳ ಖುಷಿ ಆಯ್ತು. ಯಾವುದೇ ಒಂದು ಎಕ್ಸಾಮ್ದಲ್ಲಿ ನಾವು ಒಂದು ಒಳ್ಳೆ ಮಾರ್ಕ್ಸ್ ಗಳನ್ನು ತಗೋಬೇಕಾದ್ರೆ, ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಮಾರ್ಕ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನನ್ನು ನಾನು ಮೆಜರ್ಮೆಂಟ್ ಮಾಡ್ಕೋಬೇಕಾದ್ರೆ, ನನ್ನ ನಾಲೆಜ್ ಅನ್ನು ನಾನು ಎನ್ರಿಚ್ಮೆಂಟ್ ಮಾಡ್ಕೋಬೇಕಾದ್ರೆ, ನಾನು ಲಾಸ್ಟ್ 2 ಮಂತ್ 3 ಮಂತ್ ನಾನು ಓದಿದ್ದನ್ನ ಎಷ್ಟೊಂದು ನೆನಪಿನ ಶಕ್ತಿ ಇದೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಕೀ ಇರ್ತಕ್ಕಂಥದ್ದು ಏನಂತಂದ್ರೆ ಮಾರ್ಕ್ ಟೆಸ್ಟ್. ಕಂಪಲ್ಸರಿ ನಿಮ್ಮ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಏನು ಎಲ್ಲಾದ್ರೂ ಆಗಿರ್ಬೋದು, ಎಲ್ಲಿ ಎಕ್ಸಾಮ್ ಇರೋದು ಒಂದು ಕಂಪಲ್ಸರಿ ಮಾರ್ಕ್ ಟೆಸ್ಟ್ ಅನ್ನು ಅಟೆಂಡ್ ಆಗ್ಬೇಕು. ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು. ಅದಕ್ಕೆ ಹೇಳ್ತಾರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂಥದ್ದು. ಮಾರ್ಕ್ ಟೆಸ್ಟ್ ಗಳನ್ನ ಬರಿತಾ ಇರಿ. ಮತ್ತ ಏನನ್ನ ಹೇಳಿಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವತ್ತು ಸೋಲಿಗೆ ಇದು ಹೇಳಿದೆ, ಇದು ಲಾಂಗ್ ಜರ್ನಿ. ದೊಡ್ಡ ಹುದ್ದೆಗಳನ್ನ ಪಡಿಬೇಕಾದ್ರೆ ಇಟ್ ಈಸ್ ವೆರಿ ಲಾಂಗ್ ಜರ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ನಿ. ಅದಕ್ಕೆ ಪೇಷನ್ಸ್ ಬಹಳ ಬೇಕಾಗ್ತದೆ. ಒಮ್ಮೊಮ್ಮೆ ಸೋಲುಗಳು ಬರ್ತಾ ಇರ್ತಾವ. ನಾನು 2011ರಲ್ಲಿ ಒಂದಷ್ಟು ಹೇಳಿದೆ ನಿಮ್ಗೆ, ಎಷ್ಟು ಒಂದು 20-28 ಮಾರ್ಕ್ಸ್ ಅಲ್ಲಿ ಹೋಯ್ತು. ನನ್ ಕಡೆ ಆಗಲ್ಲಪ್ಪ ಬಿಡಪ್ಪ, ನನ್ನ ಕಡೆ ನನಗೆ ಮಾಡಕ್ಕಾಗಲ್ಲ ಅಂದಿದ್ರೆ ನಾನು ಯಾವ್ದೋ ಒಂದು ಇಲಾಖೆಯಲ್ಲಿ ವರ್ಕ್ ಮಾಡಿ ಇರ್ತಾ ಇದ್ದೆ.
ಬಟ್ ಆ ಸೋಲಿಗೆ ನಾವು ಹೆದರ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ನಮ್ದು ಸೋತು ಗೆದ್ದವನ ಕತೆ. ಯಾಕೆ 1 ಅಟೆಂಪ್ಟ್ ಆಗ್ಲಿಲ್ಲ, 2 ಅಟೆಂಪ್ಟ್ ಆಗ್ಲಿಲ್ಲ, ಮೂರನೇ ಅಟೆಂಪ್ಟ್ ದಲ್ಲಿ ನಾವು ಪಾಸ್ ಆದವರು. ಬಟ್ ಫಸ್ಟ್ ಅಟೆಂಪ್ಟ್ 2 ನಾವು ಸೋತು ಆಯ್ತು ಬಿಡಪ್ಪ ಆಗ್ಲಿಲ್ಲ ಅಂತ ನಾವು ಏನಾರ ಹಿಂದೆ ಸರ್ದ್ ಬಿಟ್ಟಿದ್ರೆ ನಾವು ಆಗ್ತಾ ಇರ್ಲಿಲ್ಲ ಇವತ್ತು. ಅದಕ್ಕೆ ಬೇಂದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಗೆಲ್ಲುತ್ತೇನೆಂದು ಬಂದವನು ಸೋಲುವುದಕ್ಕೂ ಸಿದ್ಧನಾಗಿರ್ಬೇಕು. ಗೆಲ್ಲುತ್ತೇನೆಂದು ಬಂದವನು ಸೋಲುವುದಕ್ಕೂ ಸಿದ್ಧನಾಗಿರಬೇಕು. ಸೋತ ನಂತರ ಎದೆಗುಂದದೆ ಮತ್ತೆ ಗೆದ್ದೇ ಗೆಲ್ಲಿ ಎಂದು ಎದೆ ಸೆಟೆದು ಎದ್ದು ನಿಲ್ಲಬೇಕು ಅಂತಕ್ಕಂಥ ಮಾತು. ಹಾಗಾಗಿ ಯಾವುದೇ ಒಂದು ನಾವು ಉನ್ನತ ಒಂದು ಸಾಹಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸೋಲುಗಳು ಬರ್ತಿರ್ತಾವ. ಆ ಸೋಲುಗಳಿಗೆ ನಾವು ಹೆದರಿ ಯಾವತ್ತಿದ್ರು ಹೋಗ್ಬಾರ್ದು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಮ್ಮ ದಾಸರು ಹೇಳ್ತಾರೆ, ಈಸಬೇಕು ಇದ್ದು ಜಯಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಕೊಟ್ಟ ಕುದುರೆಯ ನೇರದವನು ವೀರನೂ ಅಲ್ಲ, ಧೀರನೂ ಅಲ್ಲ, ಶೂರನೂ ಅಲ್ಲ ಅಂತಕ್ಕಂಥ ಮಾತನ್ನು. ಇಟ್ ಮೀನ್ಸ್ ವಿ ಹ್ಯಾವ್ ಲಾಟ್ ಆಫ್ ಅಪಾರ್ಚುನಿಟೀಸ್, ಪ್ಲೆಂಟಿ ಆಫ್ ಅಪಾರ್ಚುನಿಟೀಸ್. ಬಟ್ ಏನೋ ಒಂದು ಹಂತದಲ್ಲಿ ಅಥವಾ 1 ಅಟೆಂಪ್ಟ್ ಅಲ್ಲಿ 2 ಅಟೆಂಪ್ಟ್ ಅಲ್ಲಿ ನಾವು ಸೋತು ನನ್ನ ಕಡೆ ಆಗಲ್ಲಪ್ಪ ಅಂತಕ್ಕಂಥದ್ದನ್ನ ಹಿಂದಡಿ ಏನ್ ಹಿಡಿದಿರ್ತೈತಲ್ಲ, ಇದು ಯಾವತ್ತೂ ಆಗಬಾರದು. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಾವ್ ಏನ್ ಅನ್ಕೊಂಡಿರ್ತೀವಿ, ನಮ್ದು ಏನ್ ಕನಸಿರ್ತದ 100% ವಿ ವಿಲ್ ರೀಚ್ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾ ಇಷ್ಟಪಡ್ತೇನೆ. ಅಂದರ್ತಿ ಅದೇ ಈ ಸೋಲಿನ ಬಗ್ಗೆ ಐತಲ್ಲ, ಮಹಾಭಾರತದಲ್ಲಿ ಬಹಳಷ್ಟು ಬ್ಯೂಟಿಫುಲ್ ಇದೆ. ಅದನ್ನ ನಿಮ್ಗೆ ಹೇಳಿಕೆ ಇಷ್ಟಪಡ್ತೇನೆ. ನಾನು ಸೋಲಿಗೆ ಹೆದರಕ್ ಹೋಗ್ಬಾರ್ದು. ನೀವು ಸೋಲಿ ಸಹ ಮುಂದೆ ದೊಡ್ಡ ದೊಡ್ಡ ಪವಾಡಗಳು ಆಗ್ತಾವ. ಏನ್ ಹೇಳಿಕೆ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ಮಹಾಭಾರತದಲ್ಲಿ ಮತ್ತು ರಾಮಾಯಣದಲ್ಲಿ ಸೋತು ಎಂತೆಂತ ದೊಡ್ಡ ದೊಡ್ಡ ರಿಸಲ್ಟ್ಸ್ ಒಮ್ಮೆ ಕ್ರಿಯೇಟ್ ಆಗಿದಾವ. ಧರ್ಮರಾಯ ಪಗಡೆ ಆಟದಲ್ಲಿ ಸೋತಿದ್ದಕ್ಕೆ ನಮಗೆ ಪಾಂಡವರ ಕೌರವರ ಕಥೆ ಗೊತ್ತಾಗಲಿಲ್ಲವೇ? ಅಂದರ್ತೀವಿ, ಒಂದು ವೇಳೆ ಧರ್ಮರಾಯ ಪಗಡೆ ಆಟ ಆಡದಿದ್ದರೆ ಆಡಿಯೂ ಆಟದಲ್ಲಿ ಸೋಲದಿದ್ದರೆ ಮಹಾಭಾರತ ಅಂತಕ್ಕಂಥ ಇದು ಎಲ್ಲಿ ನಡೀತಿತ್ತು? ಒಂದು ವೇಳೆ ದುರ್ಯೋಧನ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಪಾಂಡವರಿಗೆ ಅರ್ಧ ರಾಜ್ಯ ಬಿಟ್ಟು ಕೊಟ್ಟಿದ್ದರೆ ಭಗವದ್ಗೀತೆ ಅಂತಕ್ಕಂಥ ಗ್ರಂಥದ ಸೃಷ್ಟಿ ಎಲ್ಲಿ ಆಗ್ತಿತ್ತು? ಭಗವದ್ಗೀತೆ ಅಂತಕ್ಕಂಥದ್ದು ಗ್ರಂಥದ ಸೃಷ್ಟಿಯಲ್ಲಿ ಆಗ್ತಿತ್ತು. ಇದರ ತಾತ್ಪರ್ಯ ಏನಂತಂದ್ರೆ, ಏನಾದ್ರೂ ನಾವು ಬಹಳ ಪ್ರಯತ್ನ ಮಾಡಿ ಸೋತಿದ್ದೀವಿ ಅಂದ್ರೆ ಅದರಿಂದ ಏನಾದ್ರೂ ಒಂದು ಮತ್ತೆ ಬೇರೆ ಫೀಲ್ಡಲ್ಲಿ ನಾವು 100% ಸಕ್ಸಸ್ ಅಚೀವ್ ಸಾಧನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಚ್ಯುತ್, ಹಲೋ ಸರ್, ಕೇಳಿಸ್ಕೊಳ್ತೈತಿ ಸರ್. ಅಚ್ಯುತ್, ಸರ್ 5-10 ಮಿನಿಟ್ಸ್ ಮಾಡ್ಬೋದಾ? ಓಕೆ ಸರ್, ಮಾಡ್ಬೋದು ಸರ್. ಟೈಮ್ ಆಗಿದೆಯಾ? ಇಲ್ಲ ಸರ್, ಮಾಡ್ರಿ ಸರ್. ನಿಮ್ದೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡ್ತಾರೆ ಸರ್, ಕ್ವಶನ್ಸ್ ಕೇಳ್ತಾರೆ, ನೀವು ಮಾಡಿ. ಲಾಸ್ಟ್ 10 ಮಿನಿಟ್ಸ್, 5:30 ಆಯ್ತು. ಎಸ್. ಓಕೆ. ಹಾಗಾಗಿ ಸೋಲಿಗೆ ಯಾವ್ದು ಹೆರಕ್ ಹೋಗ್ಬೇಡಿ. ನನ್ನ ಫ್ರೆಂಡ್ಸ್ ಎಲ್ಲ 2011ರಲ್ಲಿ 11 ಬರೆದ್ರು, 15 ಬರೆದ್ರು. ಅವ್ರು ಬೇರೆ ಜಾಬ್ ಅಲ್ಲಿ ಹೋಗಿ ಸೆಟಲ್ ಆಗ್ಬಿಟ್ರು. ಮತ್ ನಾನು 17ರಲ್ಲಿ ಮರಳಿ ಪ್ರಯತ್ನ ಅವರೆಲ್ಲ ಇನ್ವೈಟ್ ಮಾಡಿದೆ. ಎಲ್ಲ ಆಗಲ್ಲಪ್ಪ, ಅದೆಲ್ಲ ಈಗ 11ರಿಂದ 15 ಓದಿ ಸಾಕಾಗಿದೆ, ಇದೆಲ್ಲ ನಮ್ಗೆ ಆಗಲ್ಲ ಅಂತಂದ್ರು. ಅವರೆಲ್ಲೇ ಕುಂತಿದ್ದಾರೆ. ಇನ್ನು ಮೀನ್ಸ್ ದೇ ಆರ್ ಅಫ್ರೇಡ್ ಆಫ್, ಆ ಸೋಲಿಗೆ ಹೆದರ್ ಬಿಟ್ರು ಅವರು. ದೇ ಆರ್ ಎಕ್ಸೆಪ್ಟ್ ದ ಫ್ಯಾಕ್ಟ್ಸ್, ಆಗಲ್ಲ ನಮ್ ಕೈ ಅಂತ. ಡೆಫಿನೆಟ್ಲಿ ಅವರು ಇನ್ನೊಂದು ಸ್ವಲ್ಪ ಏನ್ರ ಪ್ರಯತ್ನ ಇನ್ನೊಂದು 1-2 ವರ್ಷ ಮಾಡಿದ್ರೆ ದೇ ವಿಲ್ ಬಿಕಮ್ ಗುಡ್ ಆಫೀಸರ್ಸ್. ಅವ್ರ ಕೈ ಅಷ್ಟೆಲ್ಲ ಪ್ರಯತ್ನ ಇತ್ತು. ಹಾಗಾಗಿ ಒಬ್ಬೊಬ್ರು ಏನೋ ಒಂದು ಅಟೆಂಪ್ಟ್ ಅಲ್ಲಿ ಫೇಲ್ಯೂರ್ ಆಗ್ತಾರೆ.
ಇಲ್ಲಪ್ಪ ನನಗೆ ಆಗಲ್ಲ ಅಂತೇಳಿ ಕೈ ಎತ್ತಾಕ್ ಹೋಗ್ಬಾರ್ದು. ಮರಳಿ ಪ್ರಯತ್ನ ಮಾಡು, ಮರಳಿ ಪ್ರಯತ್ನ ಮಾಡ್ತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಒಂದು ಕತೆ ಹೇಳಿ ಬಹಳ ಟೈಮ್ ತಗೋದಿಲ್ಲ ನಾನು. ಆಲ್ರೆಡಿ 4 ಗಂಟೆಗೆ ಸ್ಟಾರ್ಟ್ ಆಗಿದೆ, 5:30 ಆಯ್ತು. ಲಾಸ್ಟ್ ಒಂದು ಕತೆ ಹೇಳಿ ನಾನು ವೈಂಡ್ ಅಪ್ ಮಾಡ್ತೀನಿ. ನೀವು ಏನಾದ್ರೂ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳ್ಬಹುದು. ಇದು ಸತತ ಪ್ರಯತ್ನ. ಸತತ ಪ್ರಯತ್ನ, ಸತತ ಪ್ರಯತ್ನ ಇಂಗ್ಲಿಷ್ ದಲ್ಲಿ ಏನಂತಾರೆ? ಪರ್ಸಿವರೆನ್ಸ್. ಪರ್ಸಿವರೆನ್ಸ್, ಸತತ ಪ್ರಯತ್ನ. ಪರ್ಸಿವರೆನ್ಸ್ ಈಸ್ ಕೀ ಟು ಸಕ್ಸಸ್ ಇನ್ ಎನಿ ಸೆಕ್ಟರ್. ಯಾವುದೇ ಒಂದು ವಲಯದಲ್ಲಿ ನಾವು ಉನ್ನತವಾದ ಸಾಧನೆ ಮಾಡಬೇಕಾದ್ರೆ ಪರ್ಸಿವರೆನ್ಸ್ ಅಂತಕ್ಕಂಥದ್ದು ತುಂಬಾ ತುಂಬಾ ಅವಶ್ಯಕತೆ. ಏನಪ್ಪ ಕತೆ ಅಂದ್ರೆ ಪರ್ಸಿವರೆನ್ಸ್ಗೆ, ಹಿಂಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಳು ಅಮ್ಮ 2 ಎಮ್ಮೆಗಳನ್ನು ಸಾಕಿರ್ತಾಳೆ. 2 ಎಮ್ಮೆಗಳನ್ನು ಸಾಕಿರ್ತಾಳೆ. ಆ 2 ಎಮ್ಮೆಗಳು ತುಂಬಾ ಹಾಲುಗಳನ್ನು ಕೊಡ್ತಿರ್ತವೆ. ಮಿಲ್ಕ್, ಬೋತ್ ಪೆಗ್ಲೋಸ್ ಆರ್ ಪ್ರೊವೈಡಿಂಗ್ ಮಿಲ್ಕ್ ಪ್ರೊವೈಡ್ ಮಾಡ್ತಿರ್ತಾವ. ಅದು ತಮಗೆಲ್ಲ ಗೊತ್ತು ಪ್ರೊಸೆಸ್. ಆ ಅಜ್ಜಿ ರಾತ್ರಿ ಹಾಲನ್ನು ಕಾಸಿ ಅದಕ್ಕೆ ಹೆಪ್ಪು ಹಾಕಿ, ಆ ಮುಂಜಾನೆ ಎಲ್ಲ ಮೊಸರು ಮಾಡಿ ಮಜ್ಜಿಗೆ ರೆಡಿ ಮಾಡ್ತಾಳೆ. ಆ ಮಜ್ಜಿಗೆನ ಕಳೆದ್ರೆ ಅದು ತುಪ್ಪ ಬರ್ತದ. ಬೆಳಿಗ್ಗೆ ಬೇಗ ಎದ್ದು ಅಜ್ಜಿ ಎಲ್ಲ ಮಜ್ಜಿಗೆ ಮಾಡ್ತಾಳೆ. ಮಜ್ಜಿಗೆಯನ್ನ ಮಾಡಿ ದೊಡ್ಡ ಮಣ್ಣಿನ ಗಡಿಗೆ, 2 ದೊಡ್ಡ ಮಣ್ಣಿನ ಗಡಿಗೆಯಲ್ಲಿ ಮಜ್ಜಿಗೆಯನ್ನು ಮಾಡಿ ರೆಡಿ ಇಟ್ಟು ಹೊಲಕ್ಕೆ ಹೋಗಿ ಮೇವು ತಂದ ನಂತರ ಬೆಣ್ಣೆಯನ್ನ ಮಾಡಿದ್ರೆ ಆಯ್ತು ಅಂತ ಹೇಳಿ ಅಜ್ಜಿ ಏನ್ ಮಾಡ್ತಾಳೆ, ಹೊಲಕ್ಕೆ ಮೇವು ತರಕ್ ಹೋಗ್ತಾಳೆ. ಬೆಳಿಗ್ಗೆ ಬೇಗ ಎದ್ದು ಮಜ್ಜಿಗೆ ರೆಡಿ ಮಾಡಿ ಹೊಲಕ್ಕೆ ಮೇವು ತರಕ್ ಹೋಗ್ತಾಳ. ಅದ್ರ ಬೆಣ್ಣೆ ರೆಡಿ ಮಾಡಿರಂಗಿಲ್ಲ ಇನ್ನು. ಮಜ್ಜಿಗೆ ರೆಡಿ ಮಾಡಿ ಹೊಲಕ್ಕೆ ಹೋಗಿ ಮೇವು ತರಕ್ ಹೋಗಿರ್ತಾಳ. ಮೇವು ಹೊಲಕ್ಕೆ ಹೋಗಿ ತರೋದ್ರ ಒಳಗಡೆ ಆ 2 ಮಜ್ಜಿಗೆ ಗಡಿಗಳು ಏನಿರ್ತಾವಲ್ಲ, 2 ಕಪ್ಪಿಗಳು ಜಿಗಿತಾ ಆ 2 ಮಜ್ಜಿಗೆ ಗಡಿಗೆ ಒಳಗೆ 2 ಕಪ್ಪಿಗಳು ಜಿಗಿದ್ ಬಿಡ್ತಾವ. ಜಿಗಿದ ನಂತರ ಅವಕ್ಕೆ ಪ್ರಾಣ ಸಂಕಟ ಸ್ಟಾರ್ಟ್ ಆಗ್ತದ. ಹೇಗಾದ್ರೂ ಮಾಡಿ ಬದುಕಿ ಹೊರಗೆ ಬರಬೇಕಲ್ಲ. ಬದುಕಬೇಕಾದ್ರೆ ಏನ್ ಮಾಡ್ತು ಅಂತ ಕಾಲ್ ಬಿಡಕ್ ಸ್ಟಾರ್ಟ್ ಮಾಡ್ತಾವಂತ. ಕಾಲ್ ಬೆಡಿತಾವ. ಕಾಲ್ ಬೆಡಿತಾವ. ಹೇಗಾದ್ರೂ ಮಾಡಿ ಪ್ರಾಣ ಉಳಿಸ್ಬೇಕಂತ ಕಾಲ್ ಬೆಡಿತಾವ. ಒಂದು ಕಾಲ್ ಬಡಿದು ಸುಸ್ತಾಗಿ ಕಾಲು ಬಡಿತವನ್ನು ನಿಂದಿರಿಸಿ ಬಿಡ್ತದ. ಕಾಲು ಬಡಿದನ್ನು ನಿಂದಿರಿಸಿದ ನಂತರ ಅದ್ರ ಪರಿಸ್ಥಿತಿ ಏನಾಗ್ತದ? ಸತ್ತು ಬಿಡ್ತದ. ಇನ್ನೊಂದು ಕಪ್ಪಿ ಬಹಳ ಚಾಲು ಇರ್ತದ. ಕಾಲ್ ಬಡಿತದ. ಆ ಮಜ್ಜಿಗೆ ಬೆನ್ನೆ ಆಗುವವರೆಗೆ ಕಾಲ್ ಬಡಿತದ. ಆ ಮಜ್ಜಿಗೆ ಬೆನ್ನೆ ಆಗಿ ಆ ಬೆನ್ನೆ ಮ್ಯಾಗ ಜಿಗಿದು, ಆ ಬೆನ್ನೆ ಮಾಡಿ ಕಾಲು ಬಡಿದು ಬೆನ್ನೆ ಆಗಿ ಆ ಬೆನ್ನೆ ಮ್ಯಾಗ ಜಿಗಿದು ಹೊರಗೆ ಬಂದು ತನ್ನ ಪ್ರಾಣವನ್ನು ಉಳಿಸಿಕೊಳ್ತದೆ. ಇದರ ತಾತ್ಪರ್ಯ ಅಷ್ಟೇ. ನೀವು ಈಗ ಸ್ಪರ್ಧಾ ಜಗತ್ತು ಅಂತಕ್ಕಂಥ ಸಮುದ್ರದಲ್ಲಿ ಜಿಗಿದು ಬಿಟ್ಟಿದ್ರಿ. ಜಿಗಿದು ಬಿಟ್ರಿ. ಕಾಲ್ ಬಡಿದ ತಾತ್ಪರ್ಯ ಅಷ್ಟೇ. ಯಾರು ಕಾಲ್ ಬಡಿತೀರಿ, ಇಟ್ ಮೀನ್ಸ್ ಯಾರು ಸತತ ಪ್ರಯತ್ನ ಮಾಡ್ತೀರಿ, ನಿಮ್ಮ ಭವಿಷ್ಯ 60 ವರ್ಷ 70 ವರ್ಷ 80 ವರ್ಷದವರೆಗೆ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ 1-2 ಮಾತಿಗೆ ವಿರಾಮ ಹೇಳ್ತೀನಿ. ಏನಾದ್ರೂ ಡಿಸ್ಕಸ್ ಮಾಡೋದಾದ್ರೆ, ಕ್ವಶನ್ಸ್ ಕೇಳೋದಾದ್ರೆ ವಿದ್ಯಾರ್ಥಿಗಳು ಕ್ವಶನ್ಸ್ ಕೇಳಬಹುದು. ರೈಸ್ ಹ್ಯಾಂಡ್ ಮಾಡಿ ನಾವು ಹೇಳ್ತೀವಿ, ಅವರು ಕೇಳಿ. ಓಕೆ, ಒಮ್ಮೆ ಸಮಸ್ಯೆ ಆಗ್ತದೆ. ರೈಸ್ ಹ್ಯಾಂಡ್ ಮಾಡಿ. ಯಾರಾದ್ರೂ ಕ್ವಶನ್ ಕೇಳೋರಿದ್ರೆ. ಯಾರ್ದು ಕ್ವಶನ್ ಇಲ್ವಾ ಸರ್ಗೆ? ಸುಕನ್ಯಾ ಕೇಳಿ. ಎಸ್ ಸರ್.
ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ನೀವು ಈಗ ಇಷ್ಟೊತ್ತು ನಮ್ಗೆ ಹಲವಾರು ವಿಷಯಗಳ ಕುರಿತು ತುಂಬಾ ಮಾಹಿತಿಯನ್ನ ಕೊಟ್ರಿ ಸರ್. ಇದರಲ್ಲಿ ನನಗೆ ಒಂದು ಸಣ್ಣ ಡೌಟ್ ಏನಂದ್ರೆ ಸರ್, ಆ ಎಲ್ ನಾನು ಕೂಡ ಒಬ್ಬ ಗ್ರಾಮೀಣ ಭಾಗದ ಒಂದು ವಿದ್ಯಾರ್ಥಿನಿ ಸರ್. ಕೋಚಿಂಗ್ ಎಷ್ಟು ಅಗತ್ಯ ಸರ್ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಹಾಗೆ ಸೆಲ್ಫ್ ಸ್ಟಡಿಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ಬೋದು? Yes, yes, yes. Good question. Really good, excellent question. But as per my experience, coaching is not necessary. ಯಾವುದಾದ್ರೂ ನೀವು ಅಬ್ಜೆಕ್ಟಿವ್ ಟೈಪ್ ಆದ್ರೆ ಕೋಚಿಂಗ್ ಹೋಗಿ. ಅಬ್ಜೆಕ್ಟಿವ್ ಟೈಪ್ ಓನ್ಲಿ ಅಬ್ಜೆಕ್ಟಿವ್ ಟೈಪ್ ಇರ್ತಾವೆ, ಒಂದೊಂದು PS ಆಗಿರ್ಬೋದು, ಅಥವಾ ಈ PDO ಆಗಿರ್ಬೋದು, FDA ಆಗಿರ್ಬೋದು, ಬೇರೆ ಬೇರೆ ಎಲ್ಲ SSC ಆಗಿರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಮಾಡ್ತಿರ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ. ಯಾಕಂದ್ರೆ ಅಲ್ಲಿ ಏನಿರ್ತದ, ನಾನು ಕೋಚಿಂಗ್ ಹೋಗಿದ್ದೆ, ನನ್ನಲ್ಲಿ ಯಾವುದೇ ಒಂದು ವ್ಯಕ್ತಿಯಲ್ಲಿ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತಕ್ಕಂಥದ್ದು ಇರ್ತದ. ಎನಿಬಡಿ ನಂದು ಸ್ಟ್ರೆಂತ್ ಯಾವುದು, ನಂದು ವೀಕ್ನೆಸ್ ಯಾವುದು ಅಂತ. ನಾನು ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಐ ಆಮ್ ನಾಟ್ ಗುಡ್ at mental ability in prelims. I joined crash course 30 days at Bangalore. ನಾನು ಮೆಂಟಲ್ ability ಐ ಆಮ್ ನಾಟ್ ಎಟ್ ಗುಡ್ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆ ವಿಂಗ್ದಲ್ಲಿ, ಆ ಸೆಕ್ಷನ್ದಲ್ಲಿ ನನಗೆ ಮಾಡಿ ಚೆನ್ನಾಗಿ ತೆಗಿಯಕ್ ಆಗಲ್ಲ ಅಂತೇಳಿ ಐ ವಾಂಟ್ ಟು ಟ್ರೈನಿಂಗ್ ಆರ್ ಕೋಚಿಂಗ್ ಸಮ್ ಡೇಸ್. ಐ ಟೇಕ್ ಸಮ್ 30 days ಕ್ರಾಶ್ ಕೋರ್ಸ್ 1 month. ಅಲ್ಲಿ ಡೈಲಿ ಕ್ಲಾಸಿಗೆ ಹೋಗ್ತಿದ್ವಿ, ಅಲ್ಲಿ ಮಾಕ್ ಟೆಸ್ಟ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವ್ನು ಬಂದ್ ಮತ್ತೆ ರೂಮ್ಸ್ ಅಲ್ಲಿ ನಾವು ಬಂದು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇಂಥಲ್ಲಿ ನಿಮ್ಗೆ ಯಾವ್ದು ವೀಕ್ನೆಸ್ ಇದೆಯಲ್ಲ ಅಲ್ಲಿ ನೀವು ತಗೋಬಹುದು. ಡೆಫಿನೆಟ್ಲಿ ಅದು ಬಹಳ ನೆಸೆಸರಿ ಇದೆ. ಅಂದರ್ ಥಿಂಗ್, ಇದು ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ರೆ KS ಗೆ ಪ್ರಿಲಿಮ್ಸ್ ಮೇನ್ಸ್ ದ ಸೆಲ್ಫ್ ಸ್ಟಡಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜಸ್ಟ್ ನಿಮಗೆ ಕೋಚಿಂಗ್ ದವರು ಒಂದು ಬ್ರಾಡ್ ಸ್ಕೆಲ್ಡನ್, ಒಂದು ಬ್ರಾಡ್ ವ್ಯೂ ಕೊಡ್ತಾರೆ. ನೀವು ಹೋಗ್ಬೇಡ ಅಂತ ನಾನು ಯಾರಿಗೆ ಹೇಳಲ್ಲ. ಒಂದು ಏನಂತಂದ್ರೆ, ಈಗ ಜಸ್ಟ್ ಡಿಗ್ರಿ ಮುಗಿಸ್ತಾರ, ದೇ ಆರ್ ವೆರಿ ಬೇರ್ ಮೈಂಡ್. ಕಾಂಪಿಟೇಟಿವ್ ಜಗತ್ತಂದ್ರೆ ಅವ್ರಿಗೆ ಏನ್ ಗೊತ್ತಿರಲ್ಲ, ದೇ ಆರ್ ನ್ಯೂ ಕಮರ್ಸ್. ಸಿಲೆಬಸ್ ಅಂದ್ರೆ ಗೊತ್ತಿರಲ್ಲ, ಪ್ರಿಲಿಮ್ಸ್ ಹೆಂಗಿರ್ತದ ಅಂದ್ರೆ ಗೊತ್ತಿರಲ್ಲ, ಮೇನ್ಸ್ ಹೆಂಗಿರ್ತದ ಅಂದ್ರೆ ಗೊತ್ತಿರಲ್ಲ. ಕೋಚಿಂಗ್ ಹೋಗೋದ್ರಿಂದ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನೀವು ಗೆಟ್ 1 year. ನೀವು ಕೋಚಿಂಗ್ ಯಾವ್ದೋ ಒಂದು 3-4 months ಹೋಗೋದಂದ್ರೆ ಯು ಗೆಟ್ ಗುಡ್ ಇನ್ಸೈಟ್ಸ್. ಅಲ್ಲಿ ಹೋಗೋದ್ರಿಂದ ನಿಮ್ಗೆ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ, ನಿಮ್ದು ಒಳ್ಳೆ ಫ್ರೆಂಡ್ ಸರ್ಕಲ್ ಜನರೇಟ್ ಆಗ್ತದೆ. ಅಲ್ಲಿ ಎವ್ರಿ ವೀಕ್ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರ ಕೋಚಿಂಗ್ ದಲ್ಲಿ. ಹಿಸ್ಟ್ರಿ ಹೇಳೋರು ಒಬ್ರು ಸ್ಪೆಷಲೈಸೇಷನ್ ಇರ್ತದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಳೋರು ಒಬ್ರು ಸ್ಪೆಷಲೈಸೇಷನ್ ಇರ್ತದೆ, ಜಾಗ್ರಫಿ ಒಬ್ಬರು ಹೇಳೋರು ಸ್ಪೆಷಲೈಸೇಷನ್ ಇರ್ತದೆ. ಅಂದ್ರೆ ಏನ್ ಇಟ್ ಮೀನ್ಸ್, ನೀವು ಕ್ವಿಕ್ ಆಗಿ ಆ ಎಂಟೈರ್ ಎಕ್ಸಾಮ್ ಪ್ರೊಸೆಸ್ಗೆ ಅಡಾಪ್ಟ್ ಆಗ್ತೀರಿ ಕೋಚಿಂಗ್ ಹೋಗೋದ್ರಿಂದ. ನೀವು 4 ಗೋಡೆಗಳ ಮಧ್ಯೆ ನಾನೇ ಕುಂತು ನಾನೇ ಮಾಡ್ತೀನಿ ಅಂತಂದ್ರೆ ಇಟ್ಸ್ ಟೇಕ್ ಲಾಂಗ್ ಟೈಮ್. ಎಲ್ಲ ಫ್ಯಾಮಿಲಿಯರ್ ಆಗ್ಬೇಕಾದ್ರೆ ಇಟ್ಸ್ ಟೇಕ್ ಲಾಟ್ ಆಫ್ ಟೈಮ್. ಹಾಗಾಗಿ ಈ ಜಸ್ಟ್ ಏನ್ ನ್ಯೂ ಕಮರ್ಸ್ ಅಂತಾರಲ್ಲ, ಇದ್ರ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡವ್ರು, ಐ ವಾಂಟ್ ಟು ಬಿಕಮಿಂಗ್ ಎನ್ KS IAS ಅಂತಕ್ಕಂಥದ್ದವರು ಒಂದು 6 month ಬೇಸಿಕ್ ಫೌಂಡೇಶನ್ ಕೋರ್ಸಿಗೆ ಹೋಗೋದು ಬಹಳ ಬಹಳ ಸೂಕ್ತ. ಆರ್ ಇಲ್ಲಪ್ಪ ನಮ್ ಜೋಡಿ ಒಂದ್ 2 time ಇಂಟರ್ವ್ಯೂ ಕೊಟ್ಟವ, KS IAS 2 times ಇಂಟರ್ವ್ಯೂ ಕೊಟ್ಟಿದ್ದಾರೆ, 2 times ಮೇನ್ಸ್ ಬರ್ತಿದ್ದಾರೆ, ವೆಲ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅದಾನೆ ಅಂತಂದ್ರೆ ಯಾವ ಕೋಚಿಂಗ್ ನೆಸೆಸರಿ ಇಲ್ಲ. ಈಗ 2017 ವಯಸ್ಸಲ್ಲಿ ಒಬ್ರು ಇಂಜಿನಿಯರಿಂಗ್ ನಮ್ ಜೋಡಿ ಬಂದಿದ್ದ, ನಮ್ಮ ಫ್ರೆಂಡ್ ಅಂತ ತಮ್ಮ. ನೀನ್ ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅಂತ ನನ್ನ ಧಾರವಾಡದಲ್ಲಿ ರೂಮ್ ಮಾಡಿ ಇಟ್ಟಿದ್ರು. ಕೋಚಿಂಗ್ ಅಲ್ಲಿ ಏನ್ ಬಟ್ ಇಟ್ ಇಸ್ ನಾಟ್ ನೆಸೆಸರಿ, ನಾನೇ ಗೈಡ್ ಮಾಡ್ತೇನೆ ಅಂತ ಹೇಳಿದೆ ಅವನಿಗೆ. ನಾವೇ ಎಲ್ಲ ಡೈಲಿ ಡಿಸ್ಕಸ್ ಮಾಡುದು, ಈ ತರ ಓದು ನಾವೇ ಗೈಡ್ ಮಾಡಿದ್ವಿ. ಹಿ ಇಸ್ ಅವರ್ ಬ್ಯಾಚ್ಮೆಂಟ್, ನಾವು ಆಫೀಸರ್ ತಹಸೀಲ್ದಾರ್. ಡಿಪೆಂಡ್ ಆನ್ ಯುವರ್ ಅಟ್ಮಾಸ್ಫಿಯರ್, ಅದು ನಿಮ್ ಬ್ಯಾಕ್ ಗ್ರೌಂಡ್, ನಿಮ್ ನಾಲೆಜು ಅದ್ರ ಮ್ಯಾಗ ಹೋಗ್ತದೆ. ಅದಕ್ಕಾಗಿ ಆಸ್ ಐ ಸಜೆಸ್ಟ್ ಬೇಸಿಕ್ 5 to 6 month foundation course is very important for newcomers to understand the exam process and exam pattern.
ಹಾಗಾಗಿ ಹೋಗೋದು ತುಂಬಾ ತುಂಬಾ ಅವಶ್ಯಕ. ಯಾಕಂದ್ರೆ 0.05ದಾಗ 0.05ದಾಗ ಕಟಪ್ ಲಿಸ್ಟ್ ಇರ್ತದ. 0.05 ಇಲ್ಲ, ಅದು ಡೇಟ್ ಆಫ್ ಬರ್ತ್ ಅಲ್ಲಿ ಕಟಪ್ ಲಿಸ್ಟ್ ದಲ್ಲಿ ಇರ್ತದೆ. ಹಾಗಾಗಿ ನೀವು ಕೋಚಿಂಗ್ ಹೋಗೋದ್ರಿಂದ ಒಳ್ಳೆ ಗುಡ್ ಇನ್ಸೈಟ್ಸ್, ಯು ಗೆಟ್ ಗುಡ್ ನಾಲೆಜ್, ಯು ಗೆಟ್ ಗುಡ್ ಎಕ್ಸ್ಪೋಜರ್ ಅಂಡ್ ಯು ಗೆಟ್ ಗುಡ್ ಹೌ ಡೆಪ್ತ್ ಎಕ್ಸಾಮ್ ಈಸ್. ನಾವಿನ್ನ ಎಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಟ್ಸ್ ಬೆಟರ್ ಟು ಟೇಕ್ 5 to 6 months. ಹೋಗೋದು ಒಳ್ಳೇದಮ್ಮ, ಹೋಗಿ ಒಳ್ಳೇದು. ಆ ನಂತರ ಏನು ಮಾಡ್ಬೇಕಂದ್ರೆ ಎಲ್ಲ ತಗೊಂಡು ಫೌಂಡೇಶನ್ ಒಂದು ಅಂಕಲ್ಲಿ ಸಮಾನ 3-4 ಮನಸ್ಕರ್ ಕೂಡ್ಕೇಸಿ ಒಂದು ಏರಿಯಾ ಫೈನಲ್ ಮಾಡ್ಕೊಂಡು ಅಲ್ಲೇ ಸತತವಾದ ಪ್ರಯತ್ನವನ್ನು ಮಾಡ್ಬೇಕು. ಒಂದು ನಂತರ ಒಳ್ಳೆ ಕೋಚಿಂಗ್ ಅಲ್ಲಿ ಹೋಗ್ಬೇಕು ಅಂತ ಬಿ ಪ್ಲಾನ್ ಇರಬಾರ್ದು. ಒಂದು ಅಷ್ಟೇ. Okay, any other questions? Okay, any other questions from others? Thank you, sir. Thank you so much. Okay. ಮತ್ತೆ ಯಾರಾದ್ರೂ ಕ್ವಶನ್ ಕೇಳ್ತೀರಾ? ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಗುಡ್ ಈವ್ನಿಂಗ್ ಸರ್, ನನ್ನ ಹೆಸರು ಪ್ರೀತಿ ಅಂತ ಹೇಳಿ. ವೆರಿ ಗುಡ್ ಈವ್ನಿಂಗ್, ವೆರಿ ಗುಡ್. ಸರ್, ಕರೆಂಟ್ಲಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆಯಲ್ಲಿ FD ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಹೇಳಮ್ಮ. ಇವರು ಮೇಡಮ್ ಸೈನ್ಸ್ ಅಂಡ್ ಮೆಂಟಬಿಲಿಟಿ ಹೇಳ್ತಾರೆ ಸರ್ ಸ್ಟೂಡೆಂಟ್ಗೆ. ವೆರಿ ಗುಡ್. ಸೊ ನಮ್ಮ ಜಿಲ್ಲೆ ಅಂತ ಕೇಳಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರ್, ನನ್ಗೆ ಏನ್ ಪ್ರಶ್ನೆ ಅಂದ್ರೆ, ಈಗ ನಾನು IAS KS ಆಫೀಸರ್ಸ್ ಇಂಟರ್ವ್ಯೂ ನೋಡಿದೀನಿ ಸರ್. ಓಕೆ. ಅವ್ರು ಹೇಳ್ತಿರ್ತಾರೆ ಸರ್, ಪ್ರತಿದಿನ 8 ಗಂಟೆ ಓದ್ಬೇಕು, 10 ಗಂಟೆ ಓದ್ಬೇಕು, ಅಷ್ಟು ಓದ್ಬೇಕು, ಇಷ್ಟು ಓದ್ಬೇಕು, ಸೊ ಹೇಳ್ತಿರ್ತಾರೆ ಸರ್. ಮತ್ತೆ ಒಂದು ಟೈಮ್ ಟೇಬಲ್ ನ ಸ್ಟ್ರಿಕ್ಟ್ ಫಾಲೋ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಸರ್. ಹೌದು. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಮಯ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಸರ್? ನಿಮ್ಮ ಅನಿಸಿಕೆ, ನಿಮ್ಮ KS ಜರ್ನಿಯಲ್ಲಿ ಸೊ ಅದನ್ನ ನೀವು ಹೇಗೆ ಅಳವಡಿಸಿಕೊಂಡಿದ್ರಿ ಅನ್ನೋದು ಹೇಳ್ಬೋದಾ ಸರ್? Yes, exactly. Good question, sir. Right. I will explain. Okay, sir. See, ಇಲ್ಲಿ ಅದೇ ಹೇಳಿದೆ ನಾನು, ಫಸ್ಟ್ ಒಂದು ವರ್ಡ್ ಯೂಸ್ ಮಾಡಿದೆ. ಇಟ್ ಈಸ್ ನಾಟ್ ಅನ್ 100-meter ಜರ್ನಿ, ಇಟ್ ಈಸ್ ಅನ್ 3000 meter ಜರ್ನಿ. ಇಲ್ಲಿ ಆಮೆ ಮತ್ತು ಮೊಲದ ಕತೆ ನಮಗೆ ವಿ ನೋ ವೆರಿ ವೆಲ್. ಎಲ್ಲ ಕಿಡ್ಸ್ ಇದ್ದಲ್ಲಿ ನಮ್ಮ ಟೀಚರ್ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ನಮಗೆ ಮೊಲ ರ್ಯಾಬಿಟ್ ಮುಖ್ಯ ಅಲ್ಲ, ಇಲ್ಲಿ ಅದು ಆಮೆ ಮುಖ್ಯ ನಮಗೆ. ಇಲ್ಲಿ ಅದಕ್ಕೆ ನಾನು ಹೇಳಿದೆ ಪರ್ಸಿವರೆನ್ಸ್. ಈಗ ನನ್ನ ಪ್ರಕಾರ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ರೀಡಿಂಗ್ ಅಂತ ಬರ್ತಾವ. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ಕ್ವಾಲಿಟಿ ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮೈಂಡ್ ಮ್ಯಾಕ್ಸಿಮಮ್ ರಿಟೆನ್ಷನ್ ಕೆಪಾಸಿಟಿ ಚೆನ್ನಾಗಿ, ನಾನು ಬಹಳ ಚೆನ್ನಾಗಿ ಓದಿ ಡೈಜೆಸ್ಟ್ ಮಾಡ್ಕೊಂಡು ಅದನ್ನ ಹೊಳೆ ಎಕ್ಸ್ಪ್ರೆಸ್ ಮಾಡಬಲ್ಲೆ ಅಂದ್ರೆ 7 hours ಓದಿದ್ದನ್ನ ಡೈಜೆಸ್ಟ್ ಮಾಡ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡಬಲ್ಲೆ. 7 hours ಈಸ್ ಮೋರ್ ದೆನ್ ಇನಫ್ ನಾರ್ಮಲಿ ಒಬ್ಬ ಮನುಷ್ಯ ಓದ್ಬೇಕಾದ್ರೆ. ಹಾಗೇನೆ ಜಾಬ್ ಮಾಡೋರಿಗೆ ಡೈಲಿ 7 hours ಓದೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಜಾಬ್ ಮಾಡೋರು ಏನ್ ಬೇಕು, ಅದಕ್ಕೆ ಹೇಳ್ತೀನಿ ಕನ್ಸಿಸ್ಟೆನ್ಸಿ. ಡೈಲಿ 4 hours ಈಸ್ ಮೋರ್ ದೆನ್ ಇನಫ್. ಡೈಲಿ 4 hours. ಜಾಬ್ ಮಾಡೋರು 4 hours ಓದೋದು ತುಂಬಾನೇ ಕಷ್ಟ ಇದೆ ಈಗಿನ ಹೆಕ್ಟಿಕ್ದಲ್ಲಿ. ಫ್ಯಾಮಿಲಿ ಇದ್ದವರು, ಬ್ಯಾಚುಲರ್ ಇದ್ದವರು ದೇ ಕ್ಯಾನ್ ಹ್ಯಾಂಡಲ್ ಇಟ್. ಫ್ಯಾಮಿಲಿ ಇದ್ದವರು ಇನ್ನೂ ತುಂಬಾ ಡಿಫಿಕಲ್ಟ್ ಆಗ್ತದೆ. ಅಕಾರ್ಡಿಂಗ್ ಟು ಅವರ್ ವರ್ಕ್ ಸ್ಟೈಲ್, ಮಾರ್ನಿಂಗ್ 2 hours, ಸಾಯಂಕಾಲ 2 hours ಒಂದು ಪಾತ್ ಮಾಡ್ಕೋಬೇಕು. ಅಂದರ್ ಥಿಂಗ್, ಈಗೆಲ್ಲ ಟೆಕ್ನಾಲಜಿ ಬಹಳಷ್ಟು ಅಡ್ವಾನ್ಸ್ ಇರೋದ್ರಿಂದ, ಬಹಳ ಡೆವಲಪ್ಮೆಂಟ್ ಆಗಿರೋದ್ರಿಂದ ಸಾಕಷ್ಟು ನಮ್ಮಲ್ಲಿ ಈಗ ಎಥಿಕ್ಸ್ ನಾನು ಏನ್ ಮಾಡ್ತಾ ಇದ್ದೆ ನಿಮಗೆ, ಎಥಿಕ್ಸ್ ನಾನು ಜರ್ನಿ ಮಾಡ್ಕೊಂತ ಕೇಳ್ತಾ ಇದ್ದೇನೆ. ಎಥಿಕ್ಸ್ ಒಂದು 50 ವಿಡಿಯೋಗಳಿದ್ದು ನಾನು ಕ್ಲಾಸ್. 50 DK ಬಾಲಾಜಿ ಸರ್ ಅಂತ ಕ್ಲಾಸ್ ಮಾಡಿದ್ದು ಒಂದು 50 ವಿಡಿಯೋಗಳಿದ್ದು. ಬರೀ ನನ್ನ ಮೊಬೈಲ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿದೆ. ಒಂದು ಚೆನ್ನಾಗಿದ್ದು ಇಯರ್ಫೋನ್ ಇರ್ತಿತ್ತು,
ನಾನು ಎಲ್ಲಾರ ಜರ್ನಿ ಹೋಗ್ಬೇಕಾದ್ರೆ, ಗೌರ್ಮೆಂಟ್ ಜಾಬ್ ಹೋಗ್ಬೇಕಾದ್ರೆ, ನಾನು ಹುಬ್ಳಿಗೆ ಹೋಗ್ಬೇಕಾದ್ರೆ ಅವ್ನು ಎಥಿಕ್ಸ್ ವಿಡಿಯೋಗಳನ್ನು ಕೇಳ್ತಾ ಹೋಗೋದು. ನಾನು ಬಿಫೋರ್ ದಟ್ ಗೆಸ್ಟ್ ಲೆಕ್ಚರ್ಸ್ ಆಗಿ ಎಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು, ಈ ತರ ನಾವು ಗೌರ್ಮೆಂಟ್ ಜಾಬ್ ಇದ್ದವ್ರು ಈ ತರ ಯೂಸ್ ಮಾಡ್ಬೇಕು. ನಮ್ಮ ಮಧ್ಯಾಹ್ನದಲ್ಲಿ 1 ತಾಸೆಲ್ಲ ನಮ್ಗೆ ರೆಸ್ಟ್ ಇರ್ತದೆ, ಊಟಕ್ಕೂ 1.5 hour ಎಲ್ಲ ರೆಸ್ಟ್ ಇರ್ತದೆ. ಅವಾಗ ನಾವು 1.5 hour ಅಟ್ಲೀಸ್ಟ್ 1 hour ಒಂದು ಕ್ಲಾಸ್ ಮುಗಿಸ್ಬೋದು ನಾವು. ಕರೆಂಟ್ ಅಫೇರ್ಸ್ ಒಳ್ಳೊಳ್ಳೆ ಒಂದೊಂದು ಕ್ಲಾಸಸ್ ಇರ್ತಾವ. ಈಗ ಲಾಸ್ಟ್ 24-25 ಎಲ್ಲ ಕ್ಲಾಸಸ್ ಇರ್ತಾವ. ಒಂದು ಒಳ್ಳೆ ಇಯರ್ಫೋನ್ ತಗೊಂಡು ನಮ್ಮ ವರ್ಕ್ ಸ್ಟೈಲ್ ಮಾರ್ನಿಂಗ್ ಆಗಿರ್ಬೋದು, ಅಥವಾ 5ರಿಂದ ನಾವು ಇಲ್ಲ ಬೇರೆ ನಮ್ದು ಲೋಕಲ್ ಎಲ್ಲ 1 kilometer ಜರ್ನಿ ಮಾಡ್ಬೇಕಾಗಿತ್ತು. 5:30 to 6:30 ನಾವು ಬೇರೆ ಊರಿಗಿಂದ ನಾವು ಅಪ್ ಅಂಡ್ ಡೌನ್ ಮಾಡ್ತೀವಿ. ಅವಾಗೆಲ್ಲ ಕೇಳ್ಕೋಬೇಕು. ಗೌರ್ಮೆಂಟ್ ಪ್ರೊಫೆಷನಲ್ಸ್ ಯಾರು ಕಾಂಪಿಟೇಟಿವ್ ಪ್ರಿಪೇರ್, ನಾನು ಬೆಂಗಳೂರಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ಗಳು ಇಂಜಿನಿಯರ್ಗಳು ಇದ್ರು ಓದೋರು. ಮೆಟ್ರೋದಲ್ಲಿ 1.5 hour 2 hour ಜರ್ನಿ, 2 hour ಜರ್ನಿ, ದ ಹೋಲ್ 2 hour ಜರ್ನೀಸ್ ದೇ ಆರ್ ಲಿಸ್ನಿಂಗ್ ದ ಕ್ಲಾಸ್. ಅವ್ರು ಹೇಳ್ತಿದ್ದ 2 hour ಜರ್ನಿ ನನ್ನ ಮೆಂಟಲಿಟಿ ಕ್ಲಾಸ್ ಮುಗಿತಪ್ಪ ಅಂತ ಹೇಳ್ತಿದ್ದು ಯೂಟ್ಯೂಬ್ ಅಲ್ಲಿ. ಇನ್ನೊಂದು ಹೇಳ್ತಿದ್ದ 2 hours ಜರ್ನಿ ನಂದು ಹೋಲ್ ಎಥಿಕ್ಸ್ 5 ಕ್ಲಾಸ್ ಮುಗಿಸ್ಕೊಂಡು ಬಂದು ಅಂತ ಹೇಳ್ತಿದ್ದ. ಬರೀ ಮೆಟ್ರೋದಲ್ಲಿ ಜರ್ನಿದಲ್ಲಿ ಇದು. ಮಾರ್ನಿಂಗ್ ಅರ್ಲಿ ಟೈಮ್ದಲ್ಲಿ ಅರ್ಲಿ ಮಾರ್ನಿಂಗ್ ಅನ್ನ ಸೇವ್ ಮಾಡ್ಕೋದು, ಆಫ್ಟರ್ನೂನ್ ಇದ್ದಾಗ ಅಲ್ಲಿ 1 hour ಸೇವ್ ಮಾಡ್ಕೋದು, ಸಾಯಂಕಾಲ ಸೇವ್ ಮಾಡ್ಕೋದು ಅಂತ. ಈ ಅಂಕರ್ 4th Saturday ಸಂಡೇ ಅಂಕರ ಇರ್ತದ, ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋದು. 4th Saturday, 2nd Saturday, 4th Saturday, ಸಂಡೇ ಈ ತರ ನಾವು ಪ್ಲಾನ್ ವೆಲ್ ಪ್ರೊಫೆಷನಲ್ ಇದ್ದವರು ವೆಲ್ ಪ್ಲಾನ್ ಮಾಡ್ಬೇಕು. ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಪ್ಲೆಂಟಿ ಆಫ್ ಟೈಮ್ ಇರ್ತದ, ವಿ ಕ್ಯಾನ್ ರೀಡ್ ಇಟ್. ಪ್ಲೆಂಟಿ ಆಫ್ ಟೈಮ್ ಇದ್ರು ನಮಗೆ ಬಹಳ ಹೇಗಲ್ಲ, ನಾನು 7 hours ನಾವು ಮ್ಯಾಕ್ಸಿಮಮ್ ಓದಿ ಅದನ್ನೆಲ್ಲ ರಿಟೆನ್ಷನ್ ಮಾಡ್ಕೋತಿದ್ರು ತುಂಬಾ ಹೆಚ್ಚಾಯ್ತು. ಈ ನಾರ್ಮಲ್ ಪ್ರೊಫೆಷನಲ್ಸ್ ಡೈಲಿ 3 to 4 hours ಮೋರ್ ದೆನ್ ಇಂಪಾರ್ಟೆಂಟ್, ಮೋರ್ ದೆನ್ ಸಫಿಶಿಯಂಟ್. ಬಟ್ ಅದು ಕನ್ಸಿಸ್ಟೆನ್ಸಿ, ಕಂಟಿನ್ಯೂಟಿ ಇರಬೇಕು. ಬಹಳ ಜನ ಏನ್ ಮಾಡ್ತಾರೆ, 1 ತಿಂಗಳ ಬಹಳ 8-9 ತಾಸು ಓದ್ಬಿಡ್ತಾರೆ, ಇನ್ನೊಂದು ತಿಂಗಳ ಆರಾಮ್ ರೆಸ್ಟ್ ತಗೊಂಡ್ಬಿಡ್ತಾರ, ಹೋಗ್ಬಿಡ್ತಾರೆ ಯಾಕಂದ್ರೆ. ಸಕ್ಸಸ್ ಪರ್ಸನ್ಸು ಅನ್ಸಕ್ಸಸ್ ಪರ್ಸನ್ಸ್ಗೆ ಇರೋ ವ್ಯತ್ಯಾಸ ಇಷ್ಟೇ. ಒಬ್ಬ 1 year 7-8 ತಾಸು ಡೈಲಿ ಓದಿ ಒಂದು 2-3 ವರ್ಷದಾಗ ಅವನು ಫೇಲ್ಯೂರ್ ಆಗಿಬಿಡ್ತಾನೆ. ಆಗಲ್ಲ ಬಿಡಪ್ಪ ಅಂತ ಗುಡ್ ಬೈ ಹೇಳ್ತಾನೆ. ಅದೇ ಇನ್ನೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಡೈಲಿ 4 hours ಓದ್ತಾ ಇರ್ತಾನ. ಮಾರ್ನಿಂಗ್ 1 hour, ಸಾಯಂಕಾಲ 1 hour, ಮಧ್ಯಾಹ್ನದಲ್ಲಿ ಮತ್ತೆ ರಜಾ ಸಿಕ್ಕಾಗ ಒಂದು ಸತತ ಪ್ರಯತ್ನ. ಫೇಲ್ಯೂರ್ ಆದ್ರೂ ಮತ್ತು ಪ್ರಯತ್ನ ಮಾಡ್ತಾ ಇರ್ತಾನೆ. 100% he will get success. ನಮ್ಮ ಬ್ಯಾಚ್ದಲ್ಲಿ more than 50% ಪ್ರೊಫೆಷನಲ್ಸ್. ಮ್ಯಾಕ್ಸಿಮಮ್ ಏನ್ ಇದು ನೇರವಾಗಿ ಬರೋದಕ್ಕಿಂತ ಪ್ರೊಫೆಷನಲ್ ಜಾಸ್ತಿ ಬರ್ತಾರೆ. ಇವನ್ ನೀವು IAS ಎಲ್ಲ ನೋಡಿರ್ಬೋದು. ಈಗ ಲಾಸ್ಟ್ 2021ರಿಂದ ಮ್ಯಾಕ್ಸಿಮಮ್ ಬರೋರು ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್. 100 ಒಳಗೆ 89-90 ಮೆಂಬರ್ಸ್ ದೇ ಕೇಮ್ ಫ್ರಮ್ ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್. ಗೊತ್ತಾಯ್ತಮ್ಮ? ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್, ಮತ್ತೆ ಯಾರು ಕ್ವಶನ್ ಕೇಳ್ಬೇಕಾ ಸರ್ಗೆ? ಹಲೋ ಸರ್. ಹಲೋ ಹೇಳಿ. ಹಾ ಸರ್, ಗುಡ್ ಈವ್ನಿಂಗ್ ಸರ್. ನನ್ನ ಹೆಸರು ಮೊಹಮ್ಮದ್ ಇಕ್ರಾ ಅಂತ ಹೇಳಿ. ಓಕೆ ಹೇಳ್ರಿ. ಸರ್, ನಾ ಇವಾಗ BA ಥರ್ಡ್ ಸೆಮ್ ಅಲ್ಲಿ ಓದ್ತಾ ಇದೀನಿ ಸರ್. ಓ ಥರ್ಡ್ ಧಾರವಾಡ. ಯಾವ ಕಾಲೇಜ್ ಓದ್ತಾ ಇದ್ದೀರಿ ಸರ್? ನಾಂದ್ ಕಾಲೇಜ್ ಸರ್ ನಮ್ದು, ಓಕೆ ಧಾರವಾಡದಲ್ಲಿ. ಓಕೆ ಸರ್, ಈಗ ನಂದು ಒಂದೇನು ಪ್ರಶ್ನೆ ಸರ್, ನಾವು ಸರ್ ಈಗ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಸರ್, ನಾವು ಈ ರೀತಿ ಹೇಗೆ ಪ್ರಿಪರೇಷನ್ ಮಾಡ್ಬೇಕು ಸರ್? KS ನಾವು ಗ್ರಾಜುಯೇಟ್ ಮುಗಿಸುವವರೆಗೆ ಆಫ್ಟರ್ ಗ್ರಾಜುಯೇಟ್ ನಾವು ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಅಂತ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ ಸರ್. ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಹೇಗೆ ಸರ್? ನಾವು ಯಾವ ರೀತಿ? ಗುಡ್ ಕ್ವಶನ್ ಅಂಡ್ ಆಲ್ಸೋ ಗುಡ್ ಏಮ್. ಅಲ್ಲ, ಡಿಗ್ರಿದಲ್ಲಿ ನೀವು ಒಳ್ಳೆ ಒಂದು ದೊಡ್ಡ ಕನಸುಗಳನ್ನ ಕಾಣ್ತೀರಿ. ಎಷ್ಟೋ ಮಂದಿ ಡಿಗ್ರಿ ಮುಗಿಸಿ, ಮಾಸ್ಟರ್ ಡಿಗ್ರಿ ಮುಗಿಸಿ ಆ ನಂತರ ಅವರಿಗೆ ಎನ್ಲೈಟನ್ಮೆಂಟ್ ಆಗ್ತಿರ್ತದೆ. ವೆರಿ ಗುಡ್. ಡಿಗ್ರಿ ಸೆಕೆಂಡ್ ಇಯರ್ ಅಲ್ಲ, ಥರ್ಡ್ ಸೆಮಿಸ್ಟರ್? ಹಾ ಸರ್, ಸೆಕೆಂಡ್ ಇಯರ್ ಸರ್. ಥರ್ಡ್ ಸೆಮಿಸ್ಟರ್. ಓಕೆ, ಗುಡ್. ಏನ್ ಮಾಡ್ಬೇಕು ಮೊಹಮ್ಮದ್ ಅವ್ರೆ, ನೀವು ಏನ್ ಮಾಡ್ಬೇಕು?
ಅಂದ್ರೆ ಈಗ ಫಸ್ಟ್ ಆಫ್ ಆಲ್ NCERT ಅಥವಾ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ? ಸರ್ ಕನ್ನಡ ಮೀಡಿಯಂ. ಓಕೆ, ನೋ ಪ್ರಾಬ್ಲಮ್. ಎಲ್ಲ ಏನು ಸ್ಟೇಟ್ ಸಿಲೆಬಸ್ ಇದೆಯಲ್ಲ, ಸ್ಟೇಟ್ ಸಿಲೆಬಸ್ 7 to 12 ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ವರೆಗೆ. ಎಸ್ ಸರ್. 7th to 12th ಸ್ಟ್ಯಾಂಡರ್ಡ್ ವರೆಗೆ ಕೀಪ್ ಆನ್ ರೀಡಿಂಗ್. ಡಿಗ್ರಿ ಕಂಪ್ಲೀಟ್ ಆಗುವವರೆಗೆ ಅದನ್ನೇ ಓದಿ. ಅಂಡರ್ ಥಿಂಗ್ ಪೇಪರ್ ರೀಡಿಂಗ್ ಡೈಲಿ ಕಂಟಿನ್ಯೂಸ್ ಆಗಿ ಟಚ್ ಇರಬೇಕು. ನಿಮ್ ಕಾಲೇಜಲ್ಲಿ ಲೈಬ್ರರಿ ಇರ್ತದ, ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು. ಅಂಡ್ ಅಂಡರ್ ಥಿಂಗ್ ಇಟ್ ಈಸ್ ಹೋಲಿಸ್ಟಿಕ್ ಪರ್ಸನಾಲಿಟಿ ಟೆಸ್ಟ್. This exam process is UPSC and KPC holistic personality test exam. ಹಾಗಾಗಿ ಈಗ ಏನ್ ನಿಮ್ ಡಿಗ್ರಿದಲ್ಲಿ ಇದ್ದೀರಿ ಅಂತೀರಲ್ಲ, ಇಲ್ಲಿ ಡಿಬೇಟ್ ಆಗಿರ್ಬೋದು, ನಿಮ್ಮೆಲ್ಲ ಯೂನಿವರ್ಸಿಟಿ ಲೆವೆಲ್ ಡಿಬೇಟ್ ಕಾಂಪಿಟೇಷನ್ ಇರ್ತದೆ, ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ಗಳು ಎಲ್ಲ ಇರ್ತಾವ, ಕಾಲೇಜ್ ಲೆವೆಲ್ ನಲ್ಲಿ ಪ್ರತಿಭಾ ಕಾರಂಜಿ ಅವೆಲ್ಲ, ಮತ್ತೆಲ್ಲ ಆಲ್ ಕಲ್ಚರಲ್ ಆಕ್ಟಿವಿಟೀಸ್ ದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಈಗ ನೀವು ನೋಡ್ರಿ, ಮಹಾರಾಷ್ಟ್ರದಲ್ಲಿ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ಸ್ ಇರ್ತಾವ. ನೀವು ಈಗಿಂತ ಬರ್ತಾ ಇದ್ರೆ ನೀವು ಒಳ್ಳೆ ಮಾರ್ಕ್ಸ್ ಗಳನ್ನು ಎಸ್ಸೆದಲ್ಲಿ ಒಳ್ಳೆ ಅಥವಾ ಪ್ರೈಸ್ ಗಳನ್ನು ತಗೋಬಹುದು. ಇಟ್ ವಿಲ್ ನಾಟ್ ಹಾವ್ ಹೆಲ್ಪ್ ಇನ್ ಯುವರ್ ಫ್ಯೂಚರ್ IAS and KS. ಬಹಳಷ್ಟು ಎಸ್ಸೆ ಕಾಂಪಿಟೇಷನ್ ನಡೆಸ್ತಾರೆ ಬೇರೆ ಬೇರೆ ಕಾಲೇಜ್ ವತಿಯಿಂದ, ಯೂನಿವರ್ಸಿಟಿ ಲೆವೆಲ್ ನಡೆಸ್ತಾರೆ. ಅವನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ಕೋಬೇಕು. ಈಗ ಏನ್ ಡಿಗ್ರಿ ಕಲಿಬೇಕಾದ್ರೆ ಏನೇನ್ ಇರ್ತದಲ್ಲ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಈ ಕ್ವಿಜ್ ಕಾಂಪಿಟೇಷನ್ ಇರ್ತದ, ಯಾವ್ದೋ ಒಂದು ಏನಿರ್ತದೆ, ಚರ್ಚಾ ಸ್ಪರ್ಧೆಗಳು ಇರ್ತಾವ, ಫಾರ್ ಅಂಡ್ ಅಗ್ನೆಸ್ಟ್ ಮಾತಾಡು. ಕಾಲೇಜ್ ಲೆವೆಲ್ ನಲ್ಲಿ ಕಾಂಪಿಟೇಷನ್ ಇಟ್ಟಿರ್ತಾರೆ. ಅಲ್ಲಿ ಯಾವ್ದೋ ಒಂದು ಟಾಪಿಕ್ ಮ್ಯಾಗ ಪರ ಮತ್ತು ವಿರೋಧ ಮಾತಾಡುದು. ದಿಸ್ ವಿಲ್ ನಾಟ್ ಹ್ಯಾವ್ ಹೆಲ್ಪ್ ಇನ್ IAS ಇಂಟರ್ವ್ಯೂ. ಈಗ ಪ್ರಯತ್ನ ಮಾಡ್ತಿಲ್ಲ, ಇನ್ನು 4 ವರ್ಷ ಬಿಟ್ಟು ಅದು ನಿಮ್ಗೆ ಹೆಲ್ಪ್ ಆಗ್ತಿರ್ತದ. ಗೊತ್ತಾಯ್ತಾ? ಪೇಪರ್ ರೀಡಿಂಗ್ ಮಾಡ್ರಿ, 7 to 12 ಸ್ಟ್ಯಾಂಡರ್ಡ್ ಓದ್ರಿ, ಪಾರ್ಟಿಸಿಪೇಟ್ ಆಲ್ ಕಲ್ಚರಲ್ ಆಕ್ಟಿವಿಟೀಸ್. ಅದರ್ ಥಿಂಗ್ ಪಾರ್ಟಿಸಿಪೇಟ್ ಇನ್ NCC ಅಲ್ಲಿ ಇಂಟರ್ವಲ್ಲಿ DOF ಅಂತ ಇರ್ತೈತಿ, DOP ಡಿಟೇಲ್ ಪರ್ಸನಾಲಿಟಿ ಟೆಸ್ಟ್. ಅಂದ್ರೆ ನೀವೇನ್ರ NCC ರಾಷ್ಟ್ರಪತಿ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ರೆ, ರಾಜ್ಯಪಾಲ್ ಪೀರಿಯಡ್ ದಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಿಮ್ದು ಏನ್ ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್ ದಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ದಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಏನಿದೆ ಅಂತ ಅಲ್ಲಿ DOP ಡಿಟೇಲ್ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಫಿಲ್ ಮಾಡ್ಬೇಕಾಗಿರ್ತದ. ಅವನ್ನೆಲ್ಲ ನಿಮ್ದು ಏನೇನ್ ಎಕ್ಸ್ಟ್ರಾ ಅಚೀವ್ಮೆಂಟ್ ಏನೇನ್ ಮಾಡಿ ಅಲ್ಲೆಲ್ಲ ಹಾಕ್ಬೇಕಾಗ್ತದೆ. ಅವನ್ನೆಲ್ಲ ಡಿಗ್ರಿ ಮಾಡಿದ ನಂತರ ನೀವು ಅಚೀವ್ಮೆಂಟ್ ಇರ್ಲಿಕ್ಕೆ ಡಿಗ್ರಿದಲ್ಲಿ ಅಲ್ಲೆಲ್ಲ ಬರೆಯಕ್ಕಾಗ್ತದ? ಆಗಲ್ಲ. ಡಿಗ್ರಿದಲ್ಲಿ ಗೋಲ್ಡ್ ಮೆಡಲ್ ತಗೋದಾಗಿರ್ಬೋದು, ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಗೋಲ್ಡ್ ಮೆಡಲ್ ಆಗಿರ್ಬೋದು, ಯೂನಿವರ್ಸಿಟಿ ರ್ಯಾಂಕ್ ಬರೋದಾಗಿರ್ಬೋದು, ಅಥವಾ ಯೂನಿವರ್ಸಿಟಿ ಲೆವೆಲ್ ಬ್ಲೂ ಯಾವ್ದೋ ಸ್ಪೋರ್ಟ್ಸ್ ಅಲ್ಲಿ ರನ್ನಿಂಗ್ ಆಗಿರ್ಬೋದು, ವಾಟ್ ಎವರ್ ಸ್ಪೋರ್ಟ್ಸ್, ಕ್ರಿಕೆಟ್ ಆಗಿರ್ಬೋದು, ಕ್ರಾಸ್ ಕಂಟ್ರಿ ಆಗಿರ್ಬೋದು, NCC ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಎಸ್ಸೆ ರೈಟಿಂಗ್, ಆಲ್ ಕಲ್ಚರಲ್, ಯು ಮಸ್ಟ್ ಪಾರ್ಟಿಸಿಪೇಟ್ ಆಲ್ ಕಲ್ಚರಲ್ ಆಕ್ಟಿವಿಟೀಸ್. ಡೋಂಟ್ ಸಿಟ್ ಅಂಡ್ ರೀಡ್. ಇದೇನ್ ಡಿಗ್ರಿ ಅಂತಕ್ಕಂಥದ್ದೆಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಯೂಸ್ ಮಾಡ್ಕೋಬೇಕು. ಟ್ರೈ ಟು ಪಾರ್ಟಿಸಿಪೇಟ್ ಆಲ್ ಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ಟ್ರೈ ಟು ಗಿವ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸಸ್. ಗೊತ್ತಾಯ್ತಲ್ಲ? ಇದೇ ನಿಮ್ ಡಿಗ್ರಿ ಕಂಪ್ಲೀಟ್ ಮಾಡಬಹುದು, ಒಂದು ಫುಲ್ ಪ್ಲೇಸ್ಡ್ ಪರ್ಸನಾಲಿಟಿ ಆಗಿ ಹೊರ ಹೊಂದ್ತೀರಿ ಅಲ್ಲಿ. ಕ್ಲಿಯರ್? ಎಲ್ಲ ಅರ್ಥ ಆಯ್ತು ಸರ್. ಇದನ್ ಮಾಡಿ ಏನಿದೆ, ಇದು ಇಂಪಾರ್ಟೆಂಟ್. ಈಗ ಇವನ್ನೆಲ್ಲ ಬಿಟ್ಬಿಟ್ಟು ನೀವು ಕ್ಲಾಸಿಗೆ ಹೋಗಲ್ಲ, ಬರೀ ಕಾಂಪಿಟೇಟಿವ್ ಓದ್ಕೊಂತ ಕುಂತು ಒಮ್ಮೆ ಹೊರಗೆ ಬಂದ್ರೆ ನಾಳೆ ಎಲ್ಲ ಪರ್ಸನಾಲಿಟಿ ಟೆಸ್ಟ್ ದಲ್ಲಿ ಎಲ್ಲ ಇದಾಗ್ತದ. ಇವೆಲ್ಲ ಬಹಳ ಕೌಂಟ್ ಆಗ್ತಾವ ಅಲ್ಲಿ. ರೈಟ್? ಎನಿ ಅದರ್ ಕ್ವಶನ್ಸ್? ಮತ್ತೆ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಕೇಳಿ, ಇಲ್ಲಾಂದ್ರೆ ಮುಂದಿನ ಕಾರ್ಯಕ್ರಮ ಮುಂದುವರಿಸ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಯಾರ್ದು ಕ್ವಶನ್ ಇಲ್ವಾ?
ಸರ್ ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಹಾ ಸರ್. ಸರ್ ಇವಾಗ ನಾವು ಅಪ್ರೋಚ್ ನೀವ್ ಹೇಳಿದ್ರಿ, ನಮ್ದು ಯಾವಾಗ್ಲೂ ಗುರಿ ಹೈ ಲೆವೆಲ್ ಇರ್ಬೇಕು, ಅಂದ್ರೆ ಅದ್ರ ಸಮೀಪಕ್ಕಾದ್ರೂ ಹೋಗ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನಾವೀಗ KS ಅಂತ ಗುರಿ ಇಟ್ಕೊಂಡ್ರೆ FDA ಗಾದ್ರೂ ಹೋಗ್ತೀವಿ, IAS ಅಂತ ಗುರಿ ಇಟ್ಕೊಂಡ್ರೆ ನಾವು KS ವರ್ಗೂ ಹೋಗ್ತೀವಿ, ಅಥವಾ SSC ಅವರಲ್ಲಿ ಬರುವಂತ ಒಂದ್ ಯಾವ್ದೋ ಒಂದು ದೊಡ್ಡ ಒಂದು ಪೋಸ್ಟಿಂಗ್. ಹಾ ಸರ್, ಆತರ ಹಂಗಿದ್ದಾಗ ನಾವು ಯಾವ ಒಂದು ಸಬ್ಜೆಕ್ಟಿಗೆ ವೇಟೇಜ್ ಕೊಡ್ಬೇಕು ಸರ್ ಜಾಸ್ತಿ, ನಮ್ಮ ಒಂದು ಗುರಿ ಅನುಗುಣವಾಗಿ? ಫಾರ್ ಎಕ್ಸಾಂಪಲ್ ಈಗ ನಮ್ KS ನನ್ ಗುರಿ ಆಗಿದ್ರಿಂದ ನಾನು ಯಾವ ಒಂದು ಸಬ್ಜೆಕ್ಟ್ಗೆ ವೇಟೇಜ್ ಕೊಡ್ಬೇಕು? ಗುಡ್ ಕ್ವಶನ್. ಏನಮ್ಮ ನಿಮ್ದು ಯಾವ ಡಿಗ್ರಿ ಓದ್ತಾ ಇದೆಯಮ್ಮ? ಸರ್ ನಂದು ಆಗಿದೆ ಸರ್, B.Ed ಆಗಿದೆ, BA B.Ed ಆಗಿದೆ ಸರ್. ವೆರಿ ಗುಡ್. ಇನ್ನೊಂದು ಸುಮಂಗ್ಲಾ ಸರ್. ಓಕೆ, ಗುಡ್ ಅಮ್ಮ, ಗುಡ್. ವಿತ್ ರೆಸ್ಪೆಕ್ಟ್ ಟು KS ಅಮ್ಮ, ಅದೇ ಹೇಳಿದೆ ನಾನು. ಪೇಪರ್ ರೀಡಿಂಗ್ ಬಗ್ಗೆ ನಾನು ಬಹಳ ಮಾತಾಡಿದೆ, ಅದಕ್ಕೆ ಹೇಳಿದೆ ದ ಕಾನ್ಸೆಪ್ಟ್ ಸ್ಟ್ಯಾಂಡ್ಸ್ ಆನ್ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್. ನೀವು ಅದೇ ನಾನು ಹೇಳಿದೆ ಮೊದಲು, ನಾನು ಬಹಳ ಹೇಳಿದೆ ನಿಮಗೆ, ಕೀಪ್ ಆನ್ ಹೋಲ್ ಸಿಲೆಬಸ್ ಆನ್ ಯುವರ್ ಮೈಂಡ್. ನೀವು ಎವ್ರಿಯಲ್ ಸಿಲೆಬಸ್ ಓದಿದ ನಂತರ ಅಲ್ಲಿ ಲಾಸ್ಟ್ ಮಾತು ಕೊಟ್ಟಿದ್ದಾನೆ, ಯು ವಿಲ್ ಆಸ್ಕ್ ಎನಿಥಿಂಗ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಅಂತ ಕೇಳಿದಾನೆ ಎವ್ರಿ ಟಾಪಿಕ್. ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ತದೆ, ಬೇಸಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿರ್ತದೆ, ಬಟ್ ರೀಸೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಾಟ್ ಇನ್ ಹ್ಯಾಪನ್ಸ್ ಇನ್ ಇಂಡಿಯಾ, ಸ್ಟೇಟ್ ಲೆವೆಲ್, ಕರ್ನಾಟಕ, ಇಂಡಿಯಾ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ಮ್ಯಾಕ್ಸಿಮಮ್ ಅದು ಹೇಳಿದ್ರೆ 50% ಆಫ್ ದ ಸಿಲೆಬಸ್ ಕವರ್ಡ್ ಬೈ ಕರೆಂಟ್ ಅಫೇರ್ಸ್. ಅದಕ್ಕೆ ಕೀಪ್ ಆನ್ ರೀಡಿಂಗ್, ಪೇಪರ್ ರೀಡಿಂಗ್. ನಾನೇನ್ ಮಾಡ್ತೀನಿ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಏನ್ ಮಾಡ್ತಿದ್ವಿ, ಡೈಲಿ ಒಂದು B2 ಪೇಪರ್ದಲ್ಲಿ ಒಂದು ಸ್ಪೈರಲ್ ಬೆಂಡಿಂಗ್ ಮಾಡಿ, ಡೈಲಿ ನಾವು ಪೇಪರ್ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಪೇಪರ್ ಓದಾಕಂದ್ರೆ ಡೈಲಿ ಒಂದು 2 ಪೇಜ್ ಏನ್ ಕೀ ಪಾಯಿಂಟ್ಗಳನ್ನ ನಾನು ಬರಿತಾ ಇದ್ದೆ. ಅದು ನಿಮ್ಗೆ ಹೇಳ್ಬೇಕಂದ್ರೆ ನಾನು 2 ರಿಂದ 3 ಪೇಜ್ ಡೈಲಿ ಐ ರೈಟ್ 2 to 3 pages. ಏನ್ ನಾನು ಪೇಪರ್ ರೀಡಿಂಗ್ ಓದ್ತಿದ್ದೆ ಅದು ನಾನು ಇಂಪಾರ್ಟೆಂಟ್ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಾನು ಬರ್ತಾ ಇದ್ದೆ. ಪ್ರತಿದಿನ ಬರೀದ್ರಿಂದ ಇಲ್ಲಿ ಇದು ಕರೆಂಟ್ ಅಫೇರ್ಸ್ ಹೆಲ್ಪ್ ಆಯ್ತು. ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳಿದೆ, ಇದು ಬರೀದು KS is a written based exam, mains is a written based exam, 1250 marks is there. Practice makes man perfect. ಡೈಲಿ 3 ಪೇಜ್ ಬರೆಯವ, ಅಲ್ಲಿ 4 ಡೇ 600 ಮಾರ್ಕ್ಸಿಗೆ ಬರಿಬೇಕಾಗಿರ್ತದ. ಡೈಲಿ 600 ಮಾರ್ಕ್ಸಿಗೆ ಬರಿಬೇಕಾದ್ರೆ ನಮ್ದು ಡೈಲಿ ನಾವು 6 ಪೇಜಸ್ ನಾವು ಬರಿತಾ ಇದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಅವರ್ ಮೇನ್ಸ್ ಎಕ್ಸಾಮಿನೇಷನ್. This is called as integrated approach. Yes sir. ಬಟ್ ಇದೇ ನಾವು ಬರ್ತಕ್ಕಂಥದ್ದು, ನಾವು ಏನ್ ಡೈಲಿ ಪೇಪರ್ ರೀಡಿಂಗ್ ಮಾಡಿ ನಾವು ಏನೆಲ್ಲ ಬರಿತಾ ಇದ್ದಿಲ್ಲ, ಇದನ್ನೇ ಮತ್ತೆ ನಾವು 4-5 ಮಂದಿ ಸಮಾನ ಮನಸ್ಕರು ಕೂಡಿ ಎವ್ರಿ ಮಂತ್ ಅನ್ನು ರಿವೈಸ್ ಮಾಡೋದು. ರಿವೈಸ್ ಅಂಡ್ ರಿಕಾಲ್. ಅದೇ ಹೇಳಿದೆ, ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಸ್ಟ್ರಾಟಜಿ 1 ತಿಂಗಳು ಹೋಲ್ ಸಿಲೆಬಸ್ ಕವರ್ ಮಾಡಬೇಕು. 2ನೇ ತಿಂಗಳದ್ದು ಎಲ್ಲ ಗ್ಲಾನ್ಸ್ ಮಾಡ್ಕೋಬೇಕು. 3ನೇ ತಿಂಗಳದ್ದು ರಿವೈಸ್ ಅಂಡ್ ಪ್ರಾಕ್ಟೀಸ್ ಮಾಕ್ ಟೆಸ್ಟ್. ನಾನು ಫಸ್ಟ್ ತಿಂಗಳು ಎಕ್ಸಾಮ್ ಇನ್ನೊಂದು 10-15 ದಿನ ಡಿಟೇಲ್ ಆಗಿ ಎಲ್ಲ ಪೇಜ್ ವೈಸ್ ಓದುವಂಗಿಲ್ಲ. ಜಸ್ಟ್ ಕೀಪ್ ಆನ್ ರಿವಿಷನ್. ಫಸ್ಟ್ ಮಂತ್ ಸ್ಟ್ರಾಟಜಿ ಹೆಂಗಿರ್ಬೇಕು, ಸೆಕೆಂಡ್ ಮಂತ್ ಎಕ್ಸಾಮ್ ಮಂತ್ ಸ್ಟ್ರಾಟಜಿ ಹೆಂಗಿರ್ಬೇಕು ನಮ್ದು. ಎಂಟೈರ್ ದಿಸ್ ಕಾನ್ಸೆಪ್ಟ್ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್. ಹಾಗಾಗಿ ಕರೆಂಟ್ ಅಫೇರ್ಸ್ಗೆ ನೀವು ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಪೇಪರ್ ರೀಡಿಂಗ್ ಹೋಗ್ಬೇಕು. ಅದೇ ಹೇಳಿದೆ ನಿಮ್ಗೆ KS ಆಗ್ಬೇಕಾದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತಕ್ಕಂತ ಒಂದು ಬುಕ್ ಇದೆ ಅಮ್ಮ. ಅದರ ಮೇಲ್ಗಡೆ 120 ಮಾರ್ಕ್ಸ್ ಬರ್ತದ. 120 ಮಾರ್ಕ್ಸ್. ಸುಮ್ಮನೆ ಯಾರು ಏನೋ ಅದು ಡೈಜೆಸ್ಟ್ ಮಾಡಿ ಇಲ್ಲ ಮಾರ್ಕೆಟ್ದಾಗ ಸುಮ್ಮನೆ ಮಾಡ್ತಿರ್ತಾರ ಅಂತ ಹೋಗ್ಬೇಡಿ. ಬೆಂಗಳೂರಲ್ಲಿ MS ಬಿಲ್ಡಿಂಗ್ ಅಲ್ಲಿ ಫ್ರೀ ಆಗಿ ಕೊಡ್ತಾರೆ. ಅಥವಾ ಇವಾಗ ನೀವು ಸಿಸ್ಟಮ್ ಲ್ಯಾಪ್ಟಾಪ್ ಇದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೀವು ಡೌನ್ಲೋಡ್ ಮಾಡ್ಕೊಂಡು 4 ಜನ ಕುಂತ್ ಕೇಸಿ ಅದನ್ನ ಓದೋದು, ರಿವಿಷನ್ ಮಾಡೋದು, ಅದ್ರ ಮ್ಯಾಗ ಮಾರ್ಕ್ ಟೆಸ್ಟ್ ಗಳನ್ನ ಬರೀದು. 120 ಮಾರ್ಕ್ಸ್ ಬರೀ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ. ದಿಸ್ ಇಸ್ ಕರೆಂಟ್ ಅಫೇರ್ಸ್. ಅದು ಮಾರ್ಚ್ ನಾವು ಯಾವಾಗ ಬಜೆಟ್ ಎಂಡಿಂಗ್ ಬಜೆಟ್ ಏನ್ ಮಾಡ್ತಾರಲ್ಲ, ಅದ್ರ ಮುನ್ನಾ ದಿನ ಅದನ್ನ ರಾಜ್ಯಪಾಲರು ರಿಲೀಸ್ ಮಾಡ್ತಾರೆ.
ಹೌದು ಸರ್. ಆ ಬುಕ್ ನಾವು ಚೆನ್ನಾಗಿ 120 ಅದು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ. ಸೆಕೆಂಡ್ ಪೇಪರ್ದಲ್ಲಿ KS ಪ್ರಿಲಿಮ್ಸ್ ಅಲ್ಲಿ ಸೆಕೆಂಡ್ ಪೇಪರ್ದಲ್ಲಿ ಟೋಟಲ್ ಕರೆಂಟ್ ಅಫೇರ್ಸ್ ವಿತ್ ರಿಲೇಟೆಡ್ ಟು ಕರ್ನಾಟಕ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಟೋಟಲಿ ಆ ಕರ್ನಾಟಕ ಎಕನಾಮಿಕ್ ಆ ಬುಕ್ ಕರ್ನಾಟಕ ಎಕನಾಮಿಕ್ ಸರಿಯನ್ನ ಕೊಟ್ಟಿರ್ತಾರೆ. ಆ ಕ್ವಶನ್ ಪೇಪರ್ ಫ್ರೇಮ್ ಮಾಡೋರಿಗೆ ಹೌದು ಸರ್. ಆ ಟೆಕ್ಸ್ಟ್ ಬುಕ್ ಅನ್ನ ಯಾರಿಗೂ ಗೊತ್ತಿಲ್ಲ ಇನ್ನೂ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಬುಕ್. ಹಾಗೆ ನಾನು ಹೇಳಿದ್ರೆ ಆಸ್ ಯೂಶುವಲ್ ಪೇಪರ್ ರೀಡಿಂಗ್ ಅಂದ್ರೆ ನೀವು ನಾನು 3 ತಿಂಗಳು ಓದ್ತೀನಿ, 4 ತಿಂಗಳು ಓದ್ತೀನಿ, 4 ತಿಂಗಳು ಓದಿಬಿಡ್ತಲ್ಲ. ಅಟ್ಲೀಸ್ಟ್ ಇದು ಒಂದು ಸತತ ಪ್ರಯತ್ನ ಒಂದು ಇಯರ್ ಇಂದ ಇರ್ಬೇಕಿದು. ಹೌದು ಸರ್. 1 ಇಯರ್ ಇಂದ ಕಂಟಿನ್ಯೂಸ್ ಆಗಿ ಓದ್ತೀವಿ. ಜನವರಿ 1 ನೆಕ್ಸ್ಟ್ ಕಾಲ್ಪರ್ವಾಗಿ ಡಿಸೆಂಬರ್ದಾಗ ಆಗ್ಬೋದು, ಎನಿವೆ ಮೇ ಆಗ್ಬೋದು, ಜೂನ್ ಆಗ್ಬೋದು, ಕಂಟಿನ್ಯೂಸ್ ಆಗಿ ಓದ್ತಾ ಇರ್ಬೇಕು. ಒನ್ಸ್ ಯಾವಾಗ ಅಕ್ಯುಮುಲೇಟ್ ನಾಲೆಜ್ ಆಗ್ತದಲ್ಲ ದೆನ್ ವಿ ಕ್ಯಾನ್ ಅವಕಾಶ ಸಿಕ್ಕಾದ್ರೆ ರೀಪ್ರೊಡ್ಯೂಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್. ಚೆನ್ನಾಗಿತ್ತು ಸರ್, ಎಲ್ಲ ಟಿಪ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಅದನ್ನೇ ಫಾಲೋ ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.